ओम शांति, ओम शांति, ओम शांति, ओम। बन जाए हम आज्ञाकारी, सर्वशक्तियों के बने अधिकारी, सर्वशक्तियों के बने अधिकारी, कहलाए हम अष्टभुजधारी, शक्तियों के दाता माँ बाप, शक्ति सेना के हम सदा शस्त्रधारी, शक्ति सेना के हम सदा शस्त्रधारी, हर कल्प है विजय हमारी, शक्तियों के दाता माँ बाप, शक्ति सेना के हम। जब भी बाबा कह पुकारे, हाजिर हो जाते हैं बाबा हमारे, सर्वशक्तियाँ भी अपनी रचना, जब चाहे माने अपना कहना, हर कदम श्रीमत पर ही चलना, यही है सच्ची बलिहारी, बन जाए हम आज्ञाकारी, सर्वशक्तियों के बने अधिकारी, सर्वशक्तियों के बने अधिकारी, कहलाए हम अष्टभुजधारी, शक्तियों के दाता माँ बाप, शक्ति सेना के हम। भगत नहीं हम है ज्ञानी आत्मा, परमात्मा मोहब्बत में सदा रहना, हर कर्म में समाई याद है, हर परिस्थिति में भी बाबा साथ है, कर्मयोगी की ही सदा जीत है, वही बनते छत्रधारी, बन जाए हम आज्ञाकारी, सर्वशक्तियों के बने अधिकारी, सर्वशक्तियों के बने अधिकारी, कहलाए हम अष्टभुजधारी, शक्तियों के दाता माँ बाप, शक्ति सेना के हम। निर्माण चित्त बन के चलते रहे, सफलता सदा ही वो पाते रहे, निर्माण बनना स्वमान खरा, पाए सच्चा मान वो सर्व के द्वारा, संदेश देने का हो कार्य पूरा, संपन्नता की हो तैयारी, बन जाए हम आज्ञाकारी,
शक्तियों के बने अधिकारी, सर्वशक्तियों के बने अधिकारी, कहलाए हैं अष्टभुजधारी, शक्तियों के दाता बाबा, शक्ति सेना के हम। ಓಂ ಶಾಂತಿ. ಇವತ್ತು 5/5/2024 ಭಾನುವಾರ. ಬಾಬರವರ ಮಹಾವಾಕ್ಯ 15/11/1999 ಅವ್ಯಕ್ತವಾಣಿ. अव्यक्त बाप दादा, बाप समान बनने का सहज पुरुषार्थ आज्ञाकारी बनो. ತಂದೆಯ ಸಮಾನ ಆಗುವ ಸಹಜ ಪುರುಷಾರ್ಥ ಆಜ್ಞಾಕಾರಿಯಾಗಿರಿ. ಇವತ್ತಿನ ಮುರಳಿಯಲ್ಲಿ ಬಾಬಾ ಆಜ್ಞಾಕಾರಿ ಅಂದರೆ ಏನು, ಯಾವ ಯಾವ ಮಾತಿನಲ್ಲಿ ನಾವು ಆಜ್ಞಾಕಾರಿಯಾಗಿರಬೇಕು, ನಮ್ಮ ಸಂಕಲ್ಪ, ಮಾತು, ಕರ್ಮ, ನಮ್ಮ ಶ್ವಾಸ ಎಲ್ಲವೂ ಶಿವತಂದೆಯ ಆಜ್ಞೆ ಪ್ರಕಾರ ಹೆಂಗೆ ಇಟ್ಕೋಬೇಕು ಅನ್ನೋದರ ಬಗ್ಗೆ ಇವತ್ತು ಮುರಳಿ ಇದೆ. ಹೇಳಿ, ಆಜ್ಞಾಕಾರಿಯಾಗಿರಿ. ಯಾತಕ್ಕೋಸ್ಕರ? ತಂದೆಯ ಸಮಾನ ಆಗುವ ಸಹಜ ಪುರುಷಾರ್ಥ. आज बाप दादा अपने होली हंस मंडली को देख रहे हैं. ಇಂದು ಬಾಪ್ ದಾದಾ ತನ್ನ ಪವಿತ್ರ ಹಂಸ ಮಂಡಳಿಯನ್ನು ನೋಡ್ತಾ ಇದ್ದಾರೆ. ಹೋಲಿ ಹಂಸ ಮಂಡಳಿ. ಹರ್ ಏಕ್ ಬಚ್ಚಾ ಹೋಲಿ ಹಂಸ ಹೈ. ಈ ಮಂಡಳಿಯಲ್ಲಿರುವಂತಹ ಪ್ರತಿಯೊಂದು ಮಕ್ಕಳು ಸಹಿತ ಪವಿತ್ರ ಹಂಸಗಳು. ಸದಾ ಮನ್ ಮೇ ಜ್ಞಾನ ರತ್ನೋं का मनन करते रहते हैं. ಬಾಬಾ ಹೇಳ್ತಾರೆ, ಹೋಲಿ ಹಂಸಗಳು ಅಂದರೆ ಯಾರು? ಮನಸ್ಸಿನಲ್ಲಿ ಸದಾ ಕಾಲಕ್ಕೂ ಜ್ಞಾನ ರತ್ನಗಳ ಮನನ ಮಾಡುವಂಥವರು ಹೋಲಿ ಹಂಸಗಳು. ಅಂದರೆ ಹೋಲಿ ಹಂಸ का काम ही है ವ್ಯರ್ಥ ಕೆ ಕಂಕಡ ಛೋಡ್ನ. ವ್ಯರ್ಥದ ಕೆಸರನ್ನ ತೊರೆಯುವುದು. ಮೂರನೇದು ಜ್ಞಾನ ರತ್ನೋं का मनन करना. ಜ್ಞಾನ ರತ್ನಗಳ ಮನನ ಮಾಡುವವರೇ ಹೋಲಿ ಹಂಸಗಳು. ಮನಸ್ಸಿನಲ್ಲಿ ಜ್ಞಾನ ರತ್ನಗಳ ಮನನ ಮಾಡೋದು, ಆಮೇಲೆ ವ್ಯರ್ಥ ಕಂಕಡನ್ನ ದೂರ ಸರಿಸೋದು. ಏಕ್ ಏಕ್ ರತನ್ ಕಿतना अमूल्य है. हर एक बच्चा ज्ञान रत्नों की कान बन गए हैं. ज्ञान रत्नों के खजाने से सदा भरपूर रहते हैं. ಬಾಬಾ ತಿಳಿಸ್ತಾರೆ, ನನ್ನ ಒಂದೊಂದು ಮಕ್ಕಳು ಸಹಿತ ಜ್ಞಾನ ರತ್ನಗಳ ಖಜಾನೆಯಿಂದ ಭರ್ಪೂರಿದ್ದಾರೆ. ಒಂದೊಂದು ಮಕ್ಕಳ ಬಳಿನೂ ಜ್ಞಾನ ರತ್ನಗಳ ಗಣಿ ಇದೆ. आज बाप दादा बच्चों में एक विशेष बात ಚೆಕ್ कर रहे थे. ಮಕ್ಕಳಲ್ಲಿ ಬಾಪ್ ದಾದಾ ಒಂದು ವಿಶೇಷ ಮಾತನ್ನು ಚೆಕ್ ಮಾಡ್ತಾ ಇದ್ರು. वो क्या थी? ज्ञान व योग की सहज धारणा का सहज साधन है बाप और दादा के आज्ञाकारी बन चलना. ಜ್ಞಾನ ಮತ್ತು ಯೋಗ ಸಹಜವಾಗಿ ನಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳುವ ಸಾಧನ ಬಾಪ್ ದಾದಾರವರ ಆಜ್ಞಾಕಾರಿಯಾಗಿ ನಡೆಯುವುದು. ಜ್ಞಾನ ಮತ್ತು ಯೋಗ ನಮ್ಮ ಜೀವನದಲ್ಲಿ ಸಹಜವಾಗಿ ಧಾರಣೆ ಆಗಬೇಕಾದರೆ ಬಾಪ್ ಮತ್ತೆ ದಾದಾ ಅವರ ಆಜ್ಞಾಕಾರಿಯಾಗಿ ನಾವು ನಡ್ಕೋಬೇಕು. ಸರಿ, ತಂದೆಯ ರೂಪದಲ್ಲಿ, ಶಿಕ್ಷಕನ ರೂಪದಲ್ಲಿ, सदगुरु रूपದಲ್ಲಿ. बाप के रूप में भी आज्ञाकारी, शिक्षक के रूप में भी आज्ञाकारी, सदगुरु के रूप में भी आज्ञाकारी. तीनों ही रूपों में आज्ञाकारी बनना अर्थात सहज पुरुषार्थी बनना. क्योंकि तीनों ही रूपों से बच्चों को आज्ञा मिली है. ತಂದೆಯ ರೂಪದಲ್ಲಿಯೂ ಬಾಬಾ ಆಜ್ಞೆ ಕೊಟ್ಟಿದ್ದಾರೆ, ಶಿಕ್ಷಕನ ರೂಪದಲ್ಲಿಯೂ ಆಜ್ಞೆ ಕೊಟ್ಟಿದ್ದಾರೆ, ಸದ್ಗುರು ರೂಪದಲ್ಲಿಯೂ ಆಜ್ಞೆ ಕೊಟ್ಟಿದ್ದಾರೆ. ಸಹಜ ಪುರುಷಾರ್ಥಿಯಾಗುವುದಂತಂದರೆ ಬಾಬಾ 3 ಸಂಬಂಧದಲ್ಲಿ ಕೊಟ್ಟ ಆಜ್ಞೆಯ ಪ್ರಕಾರ ನಾವು ನಡೆಯುವಂಥದ್ದು. अमृत वेले से लेकर रात तक हर समय हर कर्तव्य की आज्ञा मिली हुई है.
ಅಮೃತ ವೇಳೆಯಿಂದ ರಾತ್ರಿಯವರೆಗೆ ಪ್ರತಿ ಸಮಯಕ್ಕೂ ಆಜ್ಞೆ ಇದೆ, ಪ್ರತಿ ಕರ್ತವ್ಯಕ್ಕೂ ಆಜ್ಞೆ ಇದೆ। आज्ञा के प्रमाण चलते रहे तो किसी भी प्रकार की मेहनत व मुश्किल अनुभव नहीं होगी। ಆಜ್ಞೆ ಪ್ರಕಾರ ನಡೆಯುವುದರಿಂದ ಯಾವುದೇ ಪ್ರಕಾರದ ಪರಿಶ್ರಮ ಇಲ್ಲ, ಯಾವುದೇ ಪ್ರಕಾರದ ಕಷ್ಟಗಳು ಇರುವುದಿಲ್ಲ। ಗೊತ್ತಾಯ್ತಲ್ಲ? ಈಗ ಬರ್ಕೊಳ್ಳಿ, ಆಜ್ಞೆ ಪ್ರಕಾರ ನಡೆಯುವುದರಿಂದ 1ನೇ ಪಾಯಿಂಟ್, ಯಾವುದೇ ಪ್ರಕಾರದ ಮೆಹನತ್ತಿಲ್ಲ। 2ನೇ ಪಾಯಿಂಟ್, ಯಾವುದೇ ಪ್ರಕಾರದ ಕಷ್ಟಗಳಿರುವುದಿಲ್ಲ। 3ನೇ ಪಾಯಿಂಟ್, ಪರಮಾತ್ಮ ಆಜ್ಞಾ ಹೈ ಹಿ ಸದಾ ಶ್ರೇಷ್ಠ, ಪರಮಾತ್ಮನ ಆಜ್ಞೆಯಾಗಿದೆ ಬಹಳಷ್ಟು ಶ್ರೇಷ್ಠವಾದದ್ದು। ಹರ ಸಮಯಕ್ಕೆ मनसा, संकल्प, वाणी और कर्म तीनों ही प्रकार की आज्ञा स्पष्ट मिली हुई है। सोचने की भी आवश्यकता नहीं कि यह करे या ना करे, यह राइट है व रॉन्ग है। सोचने की भी मेहनत नहीं है। परमात्मा आज्ञा है ही सदा श्रेष्ठ। ಪರಮಾತ್ಮನ ಆಜ್ಞೆ ಯಾವಾಗಲೂ ಶ್ರೇಷ್ಠ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ। ಈ ರೀತಿ ಮಾಡ್ಲೋ ಬಿಡ್ಲೋ ಪ್ರಶ್ನಿಸೋ ಅವಶ್ಯಕತೆ ಇಲ್ಲ, ಯೋಚಿಸೋ ಅವಶ್ಯಕತೆ ಇಲ್ಲ। ಸರಿಯೋ ತಪ್ಪೋ ನೀವು ಯಾವ ಯೋಚನೆ ಮಾಡೋ ಪರಿಶ್ರಮ ಪಡ್ಲಿಕ್ಕೆ ಹೋಗಬೇಡಿ। ಪರಮಾತ್ಮನ ಆಜ್ಞೆ ಸದಾ ಕಾಲಕ್ಕೂ ಶ್ರೇಷ್ಠವಾದುದು। ಆ ಪ್ರಕಾರ ನಡೆಯುವುದರಿಂದ ನಮ್ಮ ಜೀವನದಲ್ಲಿ ಮೆಹನತ್ತಿಲ್ಲ, ನಮ್ಮ ಜೀವನದಲ್ಲಿ ಕಷ್ಟಗಳಿಲ್ಲ। ಆದ್ದರಿಂದ 1ನೇದಾಗಿ ತಂದೆಯ ಸಂಬಂಧದಲ್ಲಿ ಬಾಬಾ ಆಜ್ಞೆ ಕೊಡ್ತಾರೆ, ಶಿಕ್ಷಕನ ಸಂಬಂಧದಲ್ಲಿ ಆಜ್ಞೆ ಕೊಡ್ತಾರೆ, ಸದ್ಗುರು ಸಂಬಂಧದಲ್ಲಿ ಆಜ್ಞೆ ಕೊಡ್ತಾರೆ, ನಮ್ಮ ಮನಸ್ಸಿನ ಸಂಕಲ್ಪಕ್ಕೆ ಆಜ್ಞೆ ಕೊಡ್ತಾರೆ, ಮಾತಿಗೆ ಆಜ್ಞೆ ಕೊಡ್ತಾರೆ, ಕರ್ಮಕ್ಕೂ ಆಜ್ಞೆ ಕೊಡ್ತಾರೆ। ಎಲ್ಲ ಆಜ್ಞೆ ಸ್ಪಷ್ಟವಾಗಿ ಬಾಬಾ ಕೊಟ್ಟಿರುತ್ತಾರೆ। ಈಗ ನಾವು ಅದರ ಪ್ರಕಾರ ನಾವು ನಡೆಯುವುದಷ್ಟೇ ನಮ್ಮ ಕೆಲಸ, ಯೋಚಿಸುವ ಅವಶ್ಯಕತೆ ಇಲ್ಲ। ಯಾಕೆಂದರೆ ಪರಮಾತ್ಮ ಆಜ್ಞೆ ಯಾವಾಗಲೂ ಶ್ರೇಷ್ಠವಾಗಿರ್ತದೆ। तो सभी कुमार जो भी आए हैं बहुत अच्छा संगठन है। ಬಾಬರವರು ಈ ಮಹಾವಾಕ್ಯವನ್ನು ನುಡಿಸಬೇಕಾದ್ರೆ ತಂದೆಯ ಸಮ್ಮುಖದಲ್ಲಿ ಕುಮಾರರ ಸಂಘಟನೆ ಇತ್ತು। ಕುಮಾರರ ಸಂಘಟನೆ ಭಾಳ ಚೆನ್ನಾಗಿದೆ ಅಂತಾರೆ ಬಾಬಾ। तो हर एक ने बाप का बनते ही बाप से वायदा किए ही, ಪ್ರತಿಯೊಬ್ಬರು ಬಾಬನ ಮಗು ಆಗುತ್ತಲೇ ಬಾಬನಿಗೆ ಮಾತು ಕೊಟ್ಟಿದ್ದೀರಾ? जब बाप के बने ही तो सबसे पहले कौन सा वायदा किया? ಬಾಬನ ಮಗು ಆದ ಕೂಡಲೇ ಎಲ್ಲರೂ ಯಾವ ವಾಯ್ದೆಯನ್ನು ಮಾಡಿದಿರಿ ಹೇಳಿ, ನೆನಪಾಗ್ತಾ ಇದೆಯಾ? ಕುಮಾರ್ಸ್ ಕೈ ಎತ್ತಿ। ಬಾಬನ ಮಗು ಆದ ಕೂಡಲೇ ಬಾಬನಿಗೆ ಏನು ಮಾತು ಕೊಟ್ಟಿದ್ದೀರಿ? ಬಾಬಾ तन मन धन जो भी है, कुमारों के पास धन तो ज़्यादा होता नहीं, फिर भी जो भी है बाबा सब आपका है। ನೆನಪಿದೆನಾ ನಿಮಗೆ ಹೇಳಿದ್ದು? ಕುಮಾರಣ್ಣಂದಿರು ತನು ಮನ ಧನ ಸಂಬಂಧದಲ್ಲಿ ಏನಿದೆನೋ ಅವೆಲ್ಲವೂ ಸಹ ನಿನ್ನದೇ ಬಾಬಾ। सब आपका है, तन मन धन संबंध सब बाबा आपका है। यह वायदा किया, ಈ ಮಾತನ್ನ ಬಾಬನಿಗೆ ಕೊಟ್ಟಿದ್ದೀರಾ? तन भी आपसे, मन भी आपसे, धन भी आपसे, संबंध भी सब आपसे, यह भी वायदा पक्का किया है। जब तन मन धन संबंध सब आपका है तो मेरा क्या रहा ಅಲ್ವಾ? ತನು ಮನ ಧನ ಮತ್ತೆ ಸಂಬಂಧ ಬಾಬಾ ಎಲ್ಲವೂ ನಿನ್ನದೇ ಅಂದ ಮೇಲೆ ನನ್ನದನ್ನೋದು ಏನು ಉಳೀತು? ಫಿರ್ ಕುಚ್ ಮೇರಾಪನ್ ಹೇ ಹೋತಾ ಹಿ ಕ್ಯಾ ಹೇ, ಏನಾರು ನನ್ನತನ ಇದೆಯಾ ಅಥವಾ ಏನಾಗ್ತದೆ? ತನ್ ಮನ್ ಧನ್ ಜನ್ ಸಾಬ್ ಬಾಪ್ ಕೆ ಹವಾಲೆ ಕರ್ ದಿಯಾ। ಪ್ರವೃತ್ತಿ ವಾಲೋ ನೆ ಕಿಯಾ ಹೇ, ಮಧುಬನ್ ವಾಲೋ ನೆ ಕಿಯಾ ಹೇ। ಬಾಬಾ ಕುಮಾರರಿಗೆ ಕೇಳಿದ್ರು, ತನು ಮನ ಧನ ಜನ ಅಂದರೆ ಸಂಬಂಧ ಎಲ್ಲ ಬಾಬನಿಗೆ ಅರ್ಪಣೆ, ಬಾಬಾ ಎಲ್ಲವೂ ಸಬ್ ಆಪ್ಕಾ ಹೇ। ಸರಿ, ಈ ರೀತಿ ಪ್ರವೃತ್ತಿ ಮಾರ್ಗದವರು ಹೇಳಿದ್ದೀರಾ? ಮಧುವಂದವರು ಬಾಬನಿಗೆ ಮಾತು ಕೊಟ್ಟಿದ್ದೀರಾ? ಪಕ್ಕಾ ಹೇ। ಜಬ್ ಮನ್ ಬಿ ಬಾಪ ಕಾ ಹುವಾ ಮೇರಾ ಮನ್ ತೋ ನಹಿ ಹೇ ನಾ, ಬಾಬಾ ಈ ಮನಸ್ಸು ನಿನ್ನದೇ ಅಂದ ಮೇಲೆ ಈ ಮೇರಾ ನನ್ನ ಮನಸ್ಸು ಅಲ್ಲ ತಾನೆ? ಮನ್ ಮೇರಾ ಹೇ, ಮೇರಾ ಸಮಜ್ಕರ್ ಯೂಸ್ ಕರ್ನಾ ಹೇ। ಹಾಗಾದ್ರೆ ನನ್ನದಂತ ತಿಳ್ಕೊಂಡು ಯೂಸ್ ಮಾಡ್ತೀರಾ?
जब मन बाप को दे दिया तो यह भी आपके पास ಅಮಾನತ್ ಹೇ. ಈ ಮನಸ್ಸನ್ನು ನಾವು ಬಾಬನಿಗೆ ಕೊಟ್ಟಿದ್ದೀವಿ ಅಂತಂದರೆ ಮನಸ್ಸು ನನ್ನ ಪಾಲಿಗೆ ಅಮಾನತ್, ಒತ್ತೆ ಇಡಲ್ಪಟ್ಟ ವಸ್ತು. ಮನಸ್ಸು ಸಹಿತ ಬಾಬನಿಗೋಸ್ಕರ ಕೊಟ್ಟ ಒತ್ತೆ ಇಡಲ್ಪಟ್ಟ ವಸ್ತು. ಫಿರ್ ಯುದ್ಧ ಕಿಸ್ಮೆ ಕರ್ತೆ ಹೋ, ಅದು ಬಾಬನ ಅಂತಂದಮೇಲೆ ನೀವು ಯಾವುದ್ರ ಜೊತೆ ಯುದ್ಧ ಮಾಡ್ತೀರಿ? ಮೇರಾ ಮನ್ ಪರೇಶಾನ್ ಹೇ, मेरे मन में व्यर्थ संकल्प आते ही मेरा मन विचलित होता है ಹೇಳ್ತೀವಾ? ಹಂಗೆ ನನ್ನ ಮನಸ್ಸು ಬೇಜಾರಾಗಿದೆ, ನನ್ನ ಮನಸ್ಸಲ್ಲಿ ವ್ಯರ್ಥ ಸಂಕಲ್ಪ ಬರ್ತಾ ಇದೆ, ನನ್ನ ಮನಸ್ಸು ವಿಚಲಿತ ಆಗ್ತಾ ಇದೆ. ಜಬ್ ಮೇರಾ ಹೇ ನಹಿ, ನನ್ನದನ್ನೋದೇ ಇಲ್ಲ, ಅದು ನನ್ನದು ಅಲ್ಲ, ಅಮಾನತ್ ಹೇ. ಫಿರ್ ಅಮಾನತ್ ಮೇ ಅಮಾನತ್ ಕೋ ಮೇರಾ ಸಮಜ್ಕರ್ ಯೂಸ್ ಕರ್ನಾ. ಎಲ್ಲ ಬಾಬಂದು 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 ಬಾಬನಿಗೆ ಒತ್ತೆ ಇಡಲ್ಪಟ್ಟದ್ದು ಅಂತ ಹೇಳಿ ಮತ್ತೆ ನನ್ನದು ಅಂತ ಯೂಸ್ ಮಾಡಿದರೆ ಕ್ಯಾ ಯಹ ಅಮಾನತ್ ಮೇ ಕ್ಯಾನಾತ್ ನಹಿ ಹೇ. ಹಾಗಾದರೆ ಬಾಬಂದು ಬಾಬಂದಂತ ಹೇಳಿ ಮತ್ತೆ ನನ್ನತನವನ್ನು ಬಳಸ್ಕೊಂಡಂಗಾಗಿಲ್ವಾ? ಮಾಯಾ ಕೆ ದರ್ವಾಜೆ ಹಿ ಮೈ ಅವರು ಮೇರಾ. ಎಲ್ಲ ಬಾಬಂದು ಬಾಬಂದಂತೆ ಹೇಳಿ ಬಾಬಾ ನನ್ನ ಮನಸ್ಸು ವಿಚಲಿತ, ಬಾಬಾ ನನ್ನ ಮನಸ್ಸಿಗೆ ವ್ಯರ್ಥ ಸಂಕಲ್ಪ, ಬಾಬಾ ನನ್ನ ಮನಸ್ಸಿಗೆ ಬೇಜಾರಾಗಿದೆ. ಪುನಃ ನನ್ನ ಮನಸ್ಸು ಎಲ್ಲಿಂದ ಬಂತು? ಬಾಬಂದು ಅಂತಂದ ಮೇಲೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ನಾನು ಮತ್ತೆ ನನ್ನದು ಮಾಯೆ ಒಳಗಡೆ ಬರುವ ಬಾಗಿಲಾಗಿದೆ. ತೋ ತನ್ ಬಿ ಆಪಕ ನಹಿ. ನೋಡಿ, ಮನಸ್ಸಂತೂ ನನ್ನದಲ್ಲ, ಅದು ಬಾಬನ ಸೇವೆಗಾಗಿ ಒತ್ತೆ ಇಡಲ್ಪಟ್ಟ ವಸ್ತು. तनु तन भी आपका नहीं. फिर देहाभिमान में देहाभिमान का मैं कहाँ से आया? ಮತ್ತೆ ದೇಹಾಭಿಮಾನದ ನಾನು ನಾನು ಎಲ್ಲಿಂದ ಬಂತು? ಮನ್ ಬಿ ಆಪಕಾ ನಹಿ ತೋ ಮೇರಾ ಮೇರಾ ಕहाँ से आया? ನನ್ನದು ಅಲ್ಲ, ಮನಸ್ಸು ನನ್ನದಲ್ಲ, ಈ ತನೂ ನನ್ನದಲ್ಲ. ಮತ್ತೆ ನನ್ನದು ಎಲ್ಲಿಂದ ಬಂತು? ತೆರಾ ಹೇ ಯಾ ಮೇರಾ ಹೇ? ಸ್ವಲ್ಪ ಯೋಚಿಸಿರಲ್ಲ. ನನ್ನದು ಅಥವಾ ಬಾಬಂದು? ಬಾಪ್ ಕಾ ಹೇ, ಸಿರ್ಫ್ ಕೇನ ಹೇ, ಕರ್ನಾ ನಹಿ. ಬರೀ ಬಾಯಿಲಿ ಅಷ್ಟೇ ಹೇಳೋದಾ? ಆ ರೀತಿ ನಡ್ಕೊಳಂಗಿಲ್ವಾ? ಕೇಹನ ಬಾಪಕ, ಅವರು ಮಾನನ ಮೆರ. ಇದೆಂಥ ವಿಪರ್ಯಾಸ? ಬಾಯಲ್ಲಿ ಹೇಳೋದು ಬಾಬಾ ನಿನ್ನದು ಅಂತ, ಮತ್ತೆ ನನ್ನ ಮನಸ್ಸು ನನ್ನ ಶರೀರ ಅಂತ ಹೇಳಿದರೆ ಅದೇ ಹೆಂಗಾಗ್ತದೆ? ಸಿರ್ಫ್ ಪಹಲ ವಾಯ್ದಾ ಯಾದ್ ಕರೋ. ಆದ್ದರಿಂದ ಬಾಬನ ಹತ್ತಿರ ಬಂದ ಕೂಡಲೇ ನಾವು ಬಾಬನಿಗೆ ಕೊಟ್ಟ ವಚನವನ್ನು ಮೊದಲು ನೆನಪು ಮಾಡಿಕೊಳ್ಳಿ. ನಾ ಬಾಡಿ ಕಾನ್ಷಿಯಸ್ ಕಿ ಮೈ ಹೇ ನಾ ಮೇರಾ. ದೇಹಾಭಿಮಾನದ ನಾನು ಮತ್ತೆ ನನ್ನದು ಇದು ಯಾವುದೂ ನನ್ನದಲ್ಲ. ನಾ ಮೇರಾ, ನಾ ಬಾಡಿ ಕಾನ್ಷಿಯಸ್ ಕಿ ಮೈ. ಮೈ ಅನ್ನೋದು ನನ್ನದಲ್ಲ, ಮೇರಾ ಅನ್ನೋದು ನನ್ನದಲ್ಲ. तो जो बाप की आज्ञा है तन को भी अमानत समझो. ಈಗ ಈ ಶರೀರವನ್ನು ಸಹಿತ ಬಾಬನ ಸೇವೆಗೆ ಒತ್ತೆ ಇಡಲ್ಪಟ್ಟದಂತ ತಿಳ್ಕೊಳ್ಳಿ. ಅಮಾನತ್ ಸಮಜೋ. ಮನ್ ಕೋ ಬಿ ಅಮಾನತ್ ಸಮಜೋ. ಮನಸ್ಸು ಒತ್ತೆ ಇಡಲ್ಪಟ್ಟದ್ದು, ಈ ಶರೀರನೂ ಒತ್ತೆ ಇಡಲ್ಪಟ್ಟದ್ದು. तो मेहनत की जरूरत है क्या? ಏನಾದ್ರು ಪರಿಶ್ರಮ ಪಡೋ ಅವಶ್ಯಕತೆ ಇದೆಯಾ? कोई भी कमजोरी आती है तो इन दो शब्दों से आती है. ಏನಾದ್ರು ದುರ್ಬಲತೆ ನಮ್ಮ ಹತ್ರ ಬರೋದಿದ್ರೆ ಈ ಎರಡು ಶಬ್ದದಿಂದ ಬರ್ತದೆ. ಯಾವೆರಡು ಶಬ್ದ? ಮೈ ಮತ್ತು ಮೇರಾ. तो न आपका तन है न ಬಾಡಿ ಕಾನ್ಷಿಯಸ್ ಕಾ ಮೈ. ನನ್ನ ಶರೀರ ಅಂತ ಬರಕೂಡದು. ದೇಹಾಭಿಮಾನದಲ್ಲಿ ಬಂದು ನಾನು ಅನ್ನುವಂಥದ್ದು ಬರಕೂಡದು. ನಾನು ಮತ್ತೆ ನನ್ನದು ಇದು ಎರಡು ಮಾಯೆ ಒಳಗಡೆ ಪ್ರವೇಶಿಸುವ ಬಾಗಿಲು. मन में जो भी संकल्प चलते हैं अगर आज्ञाकारी हो तो बाप की आज्ञा क्या है? बाबा ಹೇಳ್ತಾರೆ, ಮನಸ್ಸಿನಲ್ಲಿ ಏನಾದ್ರು ಸಂಕಲ್ಪ ನಡೆಯುತ್ತಿದ್ರೆ, ಮನ್ ಮೇ ಜೋ ಸಂಕಲ್ಪ ಚಲ್ತೆ ಹೇ, ಒಂದು ವೇಳೆ ನಾನು ಆಜ್ಞಾಕಾರಿಯಾಗಿದ್ದರೆ ಬಾಬನ ಆಜ್ಞೆ ಏನು ಹೇಳಿ? ಮನಸ್ಸಿಗೆ ಬಾಬನ ಆಜ್ಞೆ ಏನು? ಮನಸ್ಸಿಗೆ ಬಾಬಾ ಏನು ಆಜ್ಞೆ ಕೊಟ್ಟಿದ್ದಾರೆ? ಬಾಬಾ ಹೇಳ್ತಾರೆ, ಬಚ್ಚೆ ಪಾಸಿಟಿವ್ ಸೋಚೋ, ಬಚ್ಚೆ ಶುಭ ಭಾವನಾ ಕೆ ಸಂಕಲ್ಪ ಕರೋ. ಬಾಬಾ ಹೇಳಿದ ನೆನಪಾಯ್ತಾ? ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಶುಭ ಭಾವನೆಯ ಸಂಕಲ್ಪವನ್ನ ಮಾಡಿ. ಇದು ಬಾಬಾ ಮನಸ್ಸಿಗೆ ಕೊಟ್ಟ ಆಜ್ಞೆ, ಬಾಪ ಕಿ ಆಜ್ಞಾ ಹೇ. ಫಾಲತು ಸಂಕಲ್ಪ ಕರೋ,
ये बाप की आज्ञा है क्या? व्यर्थ संकल्प ಮಾಡಿ, ಇದು ಬಾಬನ ಆಜ್ಞೆ ಅಲ್ಲ. नहीं तो जब आपका मन नहीं है फिर भी व्यर्थ संकल्प करते हो तो बाप की आज्ञा को प्रैक्टिकल में नहीं लाया ना. ಮನಸ್ಸು ನನ್ನದು ಅಲ್ಲ ಎಂದ ಮೇಲೆ ಮತ್ತೆ ವ್ಯರ್ಥ ಸಂಕಲ್ಪ ಹೆಂಗ್ ಮಾಡ್ಲಿಕ್ಕೆ ಬರ್ತದೆ? ವ್ಯರ್ಥ ಸಂಕಲ್ಪ ಮಾಡೋದು ಬಾಬನ ಆಜ್ಞೆ ಅಲ್ಲಲ್ಲ. ಸಿರ್ಫ್ ಏಕ ಶಬ್ದ ಯಾದ ಕರೋ, ಬರ್ಕೊಳ್ತೀರಿ? ಒಂದು ಶಬ್ದ ನೆನ್ಪಿಟ್ಕೊಳ್ಳಿ, ಬಾಬಾ ಮೈ ಪರಮಾತ್ಮ ಆಜ್ಞಾಕಾರಿ ಬಚ್ಚಾ ಹೂಂ. ಇದು ಒಂದು ಶಬ್ದ ನೆನ್ಪಿಟ್ಕೊಳ್ಬೇಕು, ನಾನು ಪರಮಾತ್ಮನ ಆಜ್ಞಾಕಾರಿ ಬಚ್ಚಾ. ಬಾಪ್ ಕಿ ಯಹ ಆಜ್ಞಾ ಹೈ ಯಾ ನಹೀ ಹೈ ವೋ ಸೋಚೋ. ಏನಾದ್ರು ನಾವು ಮಾಡಬೇಕಾದ್ರೆ ಇದು ಬಾಬನ ಆಜ್ಞೆ ಅಂತ ಅನಿಸ್ತದೋ ಇಲ್ಲೋ ಅಂತ ಯೋಚನೆ ಮಾಡಿ ಮುಂದಕ್ಕೆ ಹೆಜ್ಜೆ ಇಡಬೇಕು. ಏ ಬಾಪಕ್ಕೆ ಆಜ್ಞಾ ಹೈ ಯಾ ನಹೀ ಹೈ, ಯೋಚಿಸಿ ಮುಂದೆ ಹೆಜ್ಜೆ ಇಡಿ. ಹೇಳಿ, ಮನಸ್ಸಿಗೇನು ಆಜ್ಞೆ ಬಾಬಂದು? ಪಾಸಿಟಿವ್ ಸೋಚು, ಶುಭ ಭಾವನಾಕ್ಕೆ ಸಂಕಲ್ಪ ಕರೋ. ಅದಕ್ಕೋಸ್ಕರ ಏನು ಯೋಚನೆ ಮಾಡೋದಿದ್ರು ಮೊದಲು ಸಂಕಲ್ಪ ಮಾಡಿ, ಇದಕ್ಕೆ ಇದು ಬಾಬನ ಆಜ್ಞೆ ಹೌದೋ ಅಲ್ಲೋ. ಜೋ ಆಜ್ಞಾಕಾರಿ ಬಚ್ಚಾ ಹೋತಾ ಹೈ, ಅವ್ರು ಹೆಂಗಿರ್ತಾರೆ? ವಹ ಸದಾ ಆಜ್ಞಾಕಾರಿ ಮಕ್ಕಳು ಯಾರು ಇರ್ತಾರೋ ಸದಾ ಬಾಪಕೋ ಸ್ವತಃ ಯಾದ್ ಹೋತಾ ಹೈ. 3 ಪಾಯಿಂಟ್ ಬರ್ಕೊಳ್ಳಿ. ಯಾರು ಆಜ್ಞಾಕಾರಿ ಮಕ್ಕಳಿರ್ತಾರೋ ಅವರಿಗೆ ಅವರನ್ನ ಕಂಡ್ರೆ ಬಾಬನಿಗೆ ಸ್ವತಃ ನೆನಪು. ಆಜ್ಞಾಕಾರಿ ಮಕ್ಕಳನ್ನ ಕಂಡ್ರೆ ಬಾಬನಿಗೆ ಸ್ವತಃ ನೆನಪು ಬರ್ತಾ ಇರ್ತದೆ. ಎರಡನೇದ್ದು, ಸ್ವತಃ ಪ್ಯಾರ್ ಹೋತಾ ಹೈ. ನ್ಯಾಚುರಲ್ ಆಗಿ ಬಾಬನಿಗೆ ಆ ಮಕ್ಕಳನ್ನ ಕಂಡ್ರೆ ಪ್ರೀತಿ ಬರ್ತದೆ. ಮೂರನೇದಾಗಿ, ಸ್ವತಃ ಬಾಪಕ್ಕೆ ಸಮೀಪ ಹೋತಾ ಹೈ. ನ್ಯಾಚುರಲ್ ಆಗಿ ಅವರು ಬಾಬನ ಸಮೀಪ ಇರ್ತಾರೆ. ಬಾಬಾ ಅವರನ್ನು ಪ್ರೀತಿಸ್ತಾರೆ. ಬಾಬಾ ಸ್ವತಃ ಅವರನ್ನು ನೆನಪು ಮಾಡ್ತಾರೆ. ಬಾಬಾ ಸ್ವತಃ ನೆನಪು ಮಾಡ್ತಾರೆ. ಬಾಬಾ ಸ್ವತಃ ಪ್ರೀತಿ ಮಾಡ್ತಾರೆ. ಸ್ವತಃ ಮಕ್ಕಳು ಬಾಬನ ಸಮೀಪ ಇರ್ತಾರೆ. तो ಚೆಕ್ ಕರೋ, ಮೈ ಬಾಪಕ್ಕೆ ಸಮೀಪ, ಬಾಪಕ್ಕೆ ಆಜ್ಞಾಕಾರಿ ಹೂಂ. ನಾನು ಬಾಬನ ಸಮೀಪ ಇದ್ದೀನಾ? ನಾನು ಬಾಬನ ಆಜ್ಞಾಕಾರಿ ಮಗುವ? ಚೆಕ್ ಮಾಡ್ಕೊಳ್ಳಿ. ಏಕ ಶಬ್ದ ತೋ ಅಮೃತ ವೇಳೆ ಯಾದ್ ಕರ್ ಸಕ್ತೆ ಹೋ. ಕೌನ್ ಸಾ? ಒಂದು ಶಬ್ದ ಮಾತ್ರ ಅಮೃತ ವೇಳೆ ನೆನಪು ಮಾಡ್ಕೊಳ್ಳಿ. ಮೈ ಕೌನ್. ಅಮೃತ ವೇಳೆ ನೆನಪು ಮಾಡ್ಕೊಳ್ಳಿ. ಮೈ ಕೌನ್, ಮೈ ಆಜ್ಞಾಕಾರಿ ಹೂಂ. या कभी आज्ञाकारी कभी आज्ञा से किनारा करने वाले. ನಾನು ಆಜ್ಞಾಕಾರಿ ಅಂತ ಅಮೃತ ವೇಳೆ ಒಂದು ಸಂಕಲ್ಪ ಮಾಡಿ. ಇಲ್ಲ, ನಾನು ಕೆಲವೊಮ್ಮೆ ಆಜ್ಞಾಕಾರಿ, ಕೆಲವೊಮ್ಮೆ ಆಜ್ಞೆಯಿಂದ ದೂರ ಇರ್ತೀನಿ, ಆ ಟೈಪ್ ಏನಾರು ಇದೆಯಾ? ಇಲ್ಲಲ್ವಾ? ನಾನು ಆಜ್ಞಾಕಾರಿ ಬಾಬಾ, ನಾನು ಆಜ್ಞಾಕಾರಿ. बाप दादा सदा कहते हैं कि किसी भी रूप में अगर एक बाबा का संबंधी याद रहे, दिल से निकले बाबा, तो समीपता का अनुभव करेंगे. ಸದಾ ಕಾಲಕ್ಕೂ ಬಾಪ್ ದಾದಾ ಹೇಳ್ತಾರೆ, ಯಾವುದೇ ರೂಪದಲ್ಲಿ ಒಬ್ಬ ತಂದೆಯ ಸಂಬಂಧದಲ್ಲೇ ನೆನಪು ಮಾಡ್ತಾ ಇದ್ರೆ, ಕಿಸಿ ಬಿ ರೂಪ ಮೇ ಅಗರ್ ಏಕ ಬಾಬಾ ಕಾ ಸಂಬಂಧಿ ಯಾದ ರಹೆ, ಯಾವ್ದಾದ್ರು ರೂಪದಲ್ಲಿ ಒಬ್ಬ ತಂದೆಯ ಸಂಬಂಧದಲ್ಲೇ ನೆನಪಿನಲ್ಲಿದ್ದರೆ, ದಿಲ್ ಸೆ ನಿಕಲೆ, ಹೇಳಿ, ಒಬ್ಬ ತಂದೆಯ ಸಂಬಂಧದಲ್ಲೇ ನೆನಪು ಮಾಡ್ತಾ ಇದ್ರೆ, ದಿಲ್ ಸೆ ಕ್ಯಾ ನಿಕಲ್ತಾ ಹೈ? ಬಾಬಾ. ಹೇಳಿ, ದಿಲ್ ಸೆ ಕ್ಯಾ ನಿಕಲ್ತಾ ಹೈ? ಬಾಬಾ. तो ಸಮೀಪತಾ का अनुभव करेंगे ना. ಬಾಬಾ ಅಂತಂದ್ರೆ ಸಾಕು, ಹೃದಯ ತುಂಬಿ ಬಾಬಾ ಅಂತ ಅನ್ನುವಾಗ ಎಷ್ಟು ಸಮೀಪತೆ ಅನುಭವ ಮಾಡ್ತೀವಿ. ಮಂತ್ರ ಮುವಾಫಿಕ್ ನಹಿ ಕರೋ, ಬಾಬಾ 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 ಅಂತ ಮಂತ್ರದ ತರಹ ಅಲ್ಲ. राम 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 कहते हैं ना आप, बाबा 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 कहते हैं, नहीं, दिल से निकले बाबा. ಏನಾಗ್ಬೇಕಂತಾರೆ ಬಾಬಾ? ಹೃದಯ ತುಂಬಿ ಹೊರ ಬರಬೇಕು ಬಾಬಾ. हर कर्म करने के पहले चेक करो, मन के लिए, तन के लिए, धन के लिए बाबा की आज्ञा क्या है. ಪ್ರತಿ ಕರ್ಮ ಮಾಡುವಕ್ಕಿಂತ ಮೊದಲು ಚೆಕ್ ಮಾಡ್ಕೊಳ್ಳಿ, ಮನಸ್ಸಿಗಾಗಿ, ತನುವಿಗಾಗಿ, ಧನಕ್ಕಾಗಿ ಬಾಬನ ಆಜ್ಞೆ ಏನು.
ತನುವಿಗೇನು ಆಜ್ಞೆ ಕೊಟ್ಟಿದ್ದಾರೆ, ಮನಸ್ಸಿಗೇನು ಆಜ್ಞೆ ಕೊಟ್ಟಿದ್ದಾರೆ, ಧನಕ್ಕೇನು ಆಜ್ಞೆ ಕೊಟ್ಟಿದ್ದಾರೆ. बाबा की आज्ञा क्या है? कुमारों के पास चाहे कितना भी थोड़ा सा धन है, ಕುಮಾರರ ಹತ್ತಿರ ಸ್ವಲ್ಪ ಹಣ ಇದೆ. बाबा ने आज्ञा ಏನು? जैसे बाप ने आज्ञा दी है कि धन का पोता मिल किस प्रकार से रखो, वैसे रखा है. ಹಣ ಜಮಾ ಖರ್ಚು ಯಾವ ಪ್ರಕಾರದಲ್ಲಿ ಇಡಬೇಕಂತಿದ್ದೇನೋ ಆ ರೀತಿ ಇಟ್ಟಿದ್ದೀರಾ? ವೈಸೆ ರಖಾ ಹೇ ಯಾ ಜೈಸೆ ಆತ ವೈಸೆ ಚಲಾತೆ ಹೋ? ಹಣ ಇದೆ, ಹೆಂಗ್ ಬರ್ತದೋ ಹಾಗೆ ನಡೆಸ್ಕೊಂಡು ಹೋಗ್ತೀರಾ? ಹಣಕ್ಕೆ ಬಾಬಂದ ಆಜ್ಞೆ ಇಲ್ವಾ? ಬಾಪನೆ ಜೋ ಆಜ್ಞಾ ದಿ ಹೈ, धन का पोता मिल किस प्रकार से रखो, वैसे रखा है या जैसे आता वैसे चलाते हो? हर एक कुमार को धन का भी पोता मिल रखना चाहिए. ಪ್ರತಿ ಒಂದು ಕುಮಾರರು ಸಹಿತ ಹಣಕ್ಕೆ ಸಂಬಂಧಿಸಿ ಜಮಾ ಖರ್ಚನ್ನು ಇಡಬೇಕು. ಧನ್ ಕೋ ಕಹಾ और कैसे ಯೂಸ್ करना है, ಈ ಹಣವನ್ನ ಎಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು? ಬಾಬಾ ಶ್ರೀಮತ ಕೊಟ್ಟಿದ್ದಾರಲ್ವಾ, ಎಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು. ಕಹಾ और कैसे ಯೂಸ್ करना है, ಬಾಬಾ ಶ್ರೀಮತ ಕೊಟ್ಟಿದ್ದಾರೆ. ಅದೇ ರೀತಿ मन को भी कहाँ यूज करना, कैसे यूज करना, तन को भी कहाँ लगाना, ये सब पोता मिल होना चाहिए. आप दादियाँ जब धारणा की क्लास कराती है तो समझाती है ना, धन को कैसे यूज करो. ಬಾಬಾ ಹೇಳ್ತಿದ್ದಾರೆ, ತಂದೆ ಮಹಾವಾಕ್ಯ ನುಡಿಸ್ತಾ ಇರ್ತಾರೆ, ಜೊತೆಗೆ ದಾದಿಯರು ಸಹ ಧಾರಣಾ ಕ್ಲಾಸ್ ಮಾಡ್ತಾ ಇರ್ತಾರೆ. ದಾದಿಯರು ನಿಮಗೆ ತಿಳಿಸಿದಾರಲ್ವಾ ಹಣವನ್ನು ಹೆಂಗೆ ಯೂಸ್ ಮಾಡಬೇಕು, ಜಮಾ ಖರ್ಚು ಹೆಂಗಿಡಬೇಕು, ದಾದಿಯರು ಹೇಳಿದಾರಲ್ವ ತಮಗೆ ಅಂತ ಕೇಳ್ತಾರೆ ಬಾಬಾ. ಮನಸ್ಸನ್ನು ಹೆಂಗೆ ಯೂಸ್ ಮಾಡಬೇಕು, ತನವನ್ನು ಯೂಸ್ ಮಾಡಬೇಕು. ದಾದಿಯರು ಧಾರಣಾ ಕ್ಲಾಸ್ ಮಾಡಿದ್ದಾರೆ. धन को कैसे यूज करो, क्या पोता मिल रखो. कुमारों को पता है पोता मिल कैसे रखना, कहाँ लगाना, कहाँ नहीं लगाना, मालूम है. ಬಾಬಾ ಅಂತಾರೆ, ಹಣವನ್ನು ಹೆಂಗೆ ಯೂಸ್ ಮಾಡಬೇಕು, ಎಲ್ಲಿ ಬಳಸಬೇಕು, ಎಲ್ಲಿ ಬಳಸಬಾರ್ದು. ಕುಮಾರರಿಗೆ ಲೆಕ್ಕಪತ್ರ ಇಡ್ಲಿಕ್ಕೆ ದಾದಿಯವ್ರು ಕ್ಲಾಸ್ ಮಾಡಿದಾರಲ್ವಾ, ನಿಮ್ಗೆ ಗೊತ್ತಲ್ವಾ? ಪತಾ ಹೇನಾ, ಯಾವ ರೀತಿ ಇಡ್ಬೇಕಂತ ಗೊತ್ತಲ್ವಾ? ತೋಡೆ ಹಾತ್ ಉಟ್ಟಾರೆ ಹೇ ಬಾಬಾ ಹೇಳಿದಾಗ ಕೆಲವೇ ಕುಮಾರ್ಸ್ ಕೈಯನ್ನು ಎತ್ತುತ್ತಾ ಇದ್ದಾರೆ. ಉಳಿದವರು ನಯೇ ಬಿ ಹೇ, ಇನ್ನೊಂದು ಮಾಲೂಮ್ ನಹಿ ಹೇ. ಹೊಸಬರಿಗೆಲ್ಲ ಅವರಿಗೆ ಗೊತ್ತಿಲ್ಲ ಅಂತಾರೆ ಬಾಬಾ, ಅದಕ್ಕೆ ಅವ್ರ ಕೈ ಎತ್ತಿಲ್ಲ. ಇನ್ನೊಂದು ये जरूर बताना कि क्या क्या करना है. ಈ ಹೊಸ ಕುಮಾರ್ಸಿಗೂ ಸಹಿತ ಹೇಳಬೇಕು ಏನೇನು ಮಾಡಬೇಕು, ಏನೇನು ಮಾಡಬೇಕು, ಹೇಗೆ ಮಾಡಬೇಕು, ಹೇಗೆ ಖರ್ಚು ಮಾಡಬೇಕು ಎಲ್ಲ ಹೇಳಿಬಿಟ್ರೆ ನಿಶ್ಚಿಂತ ಹೋ ಜಾಯೆಂಗೆ, ಬೋಜ್ ನಹೀ ಲಗೇಗಾ. ಅವಾಗ ನಿಶ್ಚಿಂತ ಆಗ್ಬಿಡ್ತಾರೆ ಕುಮಾರ್ಸ್, ಯಾವ ಬೋಜು ಆಗಂಗಿಲ್ಲ, ತಲೆ ಭಾರನೇ ಆಗುವುದಿಲ್ಲ. ಬಾಬಾ ಹೇಳಿದಂಗೆ ನಡ್ಕೊಂಡ್ರೆ, ತನು ಮನ ಧನಕ್ಕೆ ಬಾಬಾ ಕೊಟ್ಟ ಆಜ್ಞೆ ಪ್ರಕಾರ ನಾವು ನಡೆದ್ರೆ ನಮ್ಗೆ ಯಾವ ಮೆಹನತ್ ಇಲ್ಲ, ತಲೆಭಾರ ಇಲ್ಲ, ಚಿಂತೆ ಇಲ್ಲ. ಕ್ಯೋಂಕಿ ಆಪ್ ಸಬ್ಕ ಲಕ್ಷ್ಯ ಹೇ. ನಮ್ಮ ಲಕ್ಷ್ಯ ಏನು? ಕುಮಾರ್ ಮಾನ ಹೇಳಿ. ಕುಮಾರರಂದ್ರೆ ಯಾರು? ಕುಮಾರ್ ಮಾನ ಲೈಟ್, ಡಬಲ್ ಲೈಟ್. ಕುಮಾರ್ಸ್ ಅಂದ್ರೆ ಹಗುರ. बाबा अंतर डबल हगुरा. कुमारों का लक्ष्य है ना, हमको नंबर 1 आना है. कुमार से डबल लाइट. ಎಲ್ಲರಿಗೂ ಲಕ್ಷ್ಯ ಇದೆ ಅಲ್ವಾ, ನಾನು ನಂಬರ್ 1 ನಲ್ಲಿ ಬರಬೇಕು. तो लक्ष्य के साथ लक्षण भी चाहिए. ನಂಬರ್ 1 ನಲ್ಲಿ ಬರಬೇಕು, ಅದು ನಮ್ಮ ಲಕ್ಷ್ಯ. ಲಕ್ಷಣ ಯಾವುದು? डबल लाइट. लक्ष्य बहुत ऊंचा हो, लक्षण नहीं हो तो लक्ष्य तक पहुंचना मुश्किल है. ಗುರಿ ನೋಡಿದ್ರೆ ಬಹಳ ಎತ್ತರದಲ್ಲಿದೆ, ಲಕ್ಷಣನೇ ಇಲ್ಲ, ಆವಾಗ ಗುರಿ ತಲುಪುವುದು ಬಹಳ ಕಷ್ಟ. इसलिए जो बाप की आज्ञा है उसको सदा बुद्धि में रख फिर कार्य में आओ. ಬಾಬಾ ಏನು ಆಜ್ಞೆ ಕೊಟ್ಟಿದ್ದಾರೋ ಅದನ್ನ ಬುದ್ಧಿಯಲ್ಲಿ ಇಟ್ಕೊಂಡು ಅದನ್ನ ಕಾರ್ಯದಲ್ಲಿ ತನ್ನಿ ಅಂತ ಬಾಬಾ ವಿಶೇಷವಾಗಿ ತಿಳಿಸ್ತಿದ್ದಾರೆ. बाप दादा ने पहले भी समझाया है कि ब्राह्मण जीवन के मुख्य खजाने ही. बाबा ಈಗಾಗಲೇ ತಿಳಿಸಿದ್ದಾರೆ ಬ್ರಾಹ್ಮಣ ಜೀವನದ ಮುಖ್ಯ ಖಜಾನೆ ಯಾವುದು? ಸಂಕಲ್ಪ, ಸಮಯ ಮತ್ತು ಶ್ವಾಸ. आपके श्वास भी बहुत अमूल्य है. ತಮ್ಮ ಶ್ವಾಸನೂ ಬಹಳ ಅಮೂಲ್ಯ.
ಬಾಬನ ಸಮ್ಮುಖದಲ್ಲಿ ಸ್ಪೆಷಲ್ ಕುಮಾರ್ಸು ಕೂತ್ಕೊಂಡಿದ್ದಾರೆ. ಇರುವ ಧನವನ್ನ ಹೆಂಗ್ ಬಳಸ್ಬೇಕು ಅದು ಒಂದು ಖಜಾನೆನೆ. ಅದನ್ನ ಹೆಂಗ್ ಬಳಸ್ಬೇಕು, ಹೆಂಗೆ ಜಮಾಕರಿಸಿ ಇಡಬೇಕು, ಎಲ್ಲಿ ಬಳಸ್ಬೇಕು, ಎಲ್ಲಿ ಬಳಸಬಾರ್ದೆಲ್ಲ ಹೇಳಿದ್ರು. ಈಗ ನೆಕ್ಸ್ಟ್ ನಮ್ಮ ಜೀವನದಲ್ಲಿರೋ ಮುಖ್ಯ ಖಜಾನೆ ಯಾವುದು? ಸಂಕಲ್ಪ, ಸಮಯ ಮತ್ತೆ ಶ್ವಾಸ. आपके श्वास भी बहुत अमूल्य है. एक श्वास भी कॉमन नहीं हो, व्यर्थ नहीं हो. ನಮ್ಮ ಒಂದು ಶ್ವಾಸನೂ ಸಹಿತ ಕಾಮನ್ ಇಲ್ಲ, ಅದು ವ್ಯರ್ಥ ಇಲ್ಲ. ಭಕ್ತಿ ಮೇ ಕೇತೆ ಹಿ ಶ್ವಾಸೋ ಶ್ವಾಸ ಅಪ್ನೆ ಇಷ್ಟ ಕೋ ಯಾದ್ ಕರೋ. ಭಕ್ತರಿಗೂ ಸಹಿತ ಹೇಳಲಾಗ್ತದೆ, ಶ್ವಾಸ ಶ್ವಾಸಕ್ಕೂ ನಿಮ್ಮ ಇಷ್ಟ ದೇವತೆಯನ್ನ ನೆನಪು ಮಾಡಿ. ಶ್ವಾಸ ಬಿ ವ್ಯರ್ಥ ನಹಿ ಜಾಯೆ. ಬಾಬಾ ಹೇಳ್ತಾರೆ ಶ್ವಾಸನು ವ್ಯರ್ಥ ಹೋಗಕೂಡದು. ಜ್ಞಾನ ಕಾ ಖಜಾನ, ಶಕ್ತಿಯೋ ಕಾ ಖಜಾನ ಯಹ ತೋ ಹೈ ಹಿ. ಜ್ಞಾನದ ಖಜಾನೆ, ಶಕ್ತಿಯ ಖಜಾನೆ ಅದಂತೂ ಇದ್ದೇ ಇದೆ, ಅದಂತೂ ವ್ಯರ್ಥ ಹೋಗುವಂಗೇನೆ ಇಲ್ಲ. ಈಗ ನಮ್ಮ ಶ್ವಾಸನೂ ಒಂದು ಖಜಾನೆ, ಅದು ವ್ಯರ್ಥ ಹೋಗಕೂಡದು. ಲೇಕಿನ್ ಮುಖ್ಯ ये तीनों खजानों संकल्प, समय, श्वास, आज्ञा प्रमाण सफल होते हैं. ನಮ್ಮ ಸಮಯ, ಸಂಕಲ್ಪ ಮತ್ತೆ ಶ್ವಾಸ, ಆಜ್ಞೆಯ ಪ್ರಮಾಣ ಸಫಲ ಆಗ್ತಾ ಇದೆಯಾ? ಬಾಬಾ ಮೊದಲೇನಂದ್ರು? ನಮ್ಮ ತನು, ಮನಸ್ಸು, ಧನ ಮತ್ತೆ ಸಂಬಂಧ ಎಲ್ಲದಕ್ಕೂ ಬಾಬನ ಆಜ್ಞೆ ಇದೆ. ಕರೆಕ್ಟ್ ಇರಬೇಕು, ನಾವು ತಂದೆಯ ಆಜ್ಞೆ ಪ್ರಕಾರ ಇರಬೇಕು. ಈಗ ಬಾಬಾ ಹೇಳ್ತಿದ್ದಾರೆ ಸಂಕಲ್ಪ, ಸಮಯ, ಶ್ವಾಸ ಇದು ಸಹ ಬಾಬನ ಆಜ್ಞೆ ಪ್ರಕಾರ ನಡಿಬೇಕು, ಸಫಲ ಆಗ್ಬೇಕು. ವ್ಯರ್ಥ ತೋ ನಹೀ ಜಾತೆ, ಕ್ಯೋಂಕಿ ವ್ಯರ್ಥ ಜಾನೆ ಸೆ ಜಮಾ ನಹೀ ಹೋತಾ. ವ್ಯರ್ಥ ಹೋಯ್ತಂದ್ರೆ ಜಮಾ ಆಗೋದಿಲ್ಲ. ಅವರು ಜಮಾ ಕಾ ಖಾತಾ ಇಸ್ ಸಂಗಮ್ ಪರ್ ಹಿ ಜಮಾ ಕರ್ನಾ ಹೈ. ಜಮಾ ಆಗುವಂತಹ ನಮ್ಮ ಖಾತೆ ಇದೆ ಅಲ್ಲ, ಅದು ಸಂಗಮ ಯುಗದಲ್ಲೇ ಜಮಾ ಆಗೋದು. ಅದಕ್ಕೆ ವ್ಯರ್ಥದ ಖಾತೆಯಿಂದ ವ್ಯರ್ಥ ಜಾನೆ ಸೆ ಜಮಾ ನಹೀ ಹೋತಾ. ವ್ಯರ್ಥ ಹೋಯ್ತು ಸಮಯ, ಸಂಕಲ್ಪ, ಶ್ವಾಸ ವ್ಯರ್ಥ ಆಯ್ತಂದ್ರೆ ಜಮಾ ಆಗಂಗಿಲ್ಲ. ಜಮದ ಖಾತೆ ಜಮಾ ಮಾಡಿಕೊಳ್ಳುವ ಸಮಯ ಈಗ ಸಂಗಮ ಯುಗ ಮಾತ್ರ. ಒಂದು ವೇಳೆ ಈಗ ಎಷ್ಟು ಜಮಾ ಮಾಡ್ಕೋಬೇಕು ನಾವು? ಚಾಹೆ ಸತ್ಯಯುಗ त्रेता में श्रेष्ठ पद प्राप्त करना है, चाहे द्वापर कलियुग में पूज्य पद पाना है. ಎಷ್ಟು ಜಮಾ ಆಗ್ಬೇಕು? ಸತ್ಯಯುಗ, ತ್ರೇತಾಯುಗದಲ್ಲಿ ಶ್ರೇಷ್ಠ ಪದವಿಯನ್ನ ನಾವು ಪ್ರಾಪ್ತಿ ಮಾಡ್ಕೋಬೇಕು. ದ್ವಾಪರ ಕಲಿಯುಗದಲ್ಲಿ ಪೂಜ್ಯ ಪದವಿಯನ್ನ ಪಡ್ಕೋಬೇಕ. ದೋನೋ ಕಾ ಜಮಾ ಇಸ್ ಸಂಗಮ್ ಪರ್ ಕರ್ನಾ ಹೈ. ಇವೆರಡರ ಜಮಾ ಸಂಗಮ ಯುಗದಲ್ಲೇ ಮಾಡಬೇಕಾಗಿದೆ. इस हिसाब से सोचो कि संगम समय की जीवन के ಸಂಗಮ ಯುಗದ ಸಮಯ ಇದೆಯಲ್ಲ, ಇದು ಜೀವನಕ್ಕೆ छोटे से जन्म के संकल्प समय श्वास कितने अमूल्य है. ಸಂಗಮ ಯುಗದ ಈ ಜೀವನದ ಸಮಯ ಏನಿದೆ ಅದು ಚೋಟೆಸೆ ಜನ್ಮಕ್ಕೆ, ಸಣ್ಣ ಜನ್ಮ ಇದು. ಅದರಲ್ಲಿ ಸಮಯ, ಸಂಕಲ್ಪ, ಶ್ವಾಸ ಎಷ್ಟು ಅಮೂಲ್ಯ. ಅದನ್ನ ಅಲ್ಬೆಲನೇ ಬನ್ನ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಹೋಗಬೇಡಿ. ಜೈಸಾ ಆಯಾ ವೈಸೆ ದಿನ್ ಬೀತ್ ಗಯಾ, ದಿನ್ ಬೀತಾ ನಹಿ. ಹೆಂಗಾಗ್ತದ ಹಂಗೆ ಒಂದಿನ ಕಳೆಯುವುದು. ದಿನ ಕಳೆಯುವುದಲ್ಲ, ಏಕ್ ದಿನ್ ಮೇ ಬಹುತ್ ಬಹುತ್ ಗವಾಯ. ಒಂದೊಂದು ದಿನ ಕಳೆಯುವುದು ಹಂಗೇನೆ ಅಂದುಬಿಟ್ರೆ ಕಳೆಯುವುದಲ್ಲ, ಒಂದೊಂದು ದಿನನೂ ಬಹಳಷ್ಟು ಕಳ್ಕೊಂಡಂತೆ. जब भी कोई फालतू संकल्प, फालतू समय जाता है तो ऐसे समझो चलो 5 मिनट गया. ಕೆಲವೊಮ್ಮೆ ವ್ಯರ್ಥ ಸಂಕಲ್ಪ ಮಾಡಿರ್ಬೋದು, ವ್ಯರ್ಥ ಸಮಯ ಕಳಿಬೋದು. ಬರೀ 5 ನಿಮಿಷ ಅಷ್ಟೇ ನಾನು ಕಳೆದದ್ದು ಅನ್ಬೋದು. ಬಾಬಾ ಅಂತಾರೆ ಐಸೆ ನಹಿ ಸಮझो, ಈ ರೀತಿ ತಿಳ್ಕೊಂಡ್ಬಿಡ್ಬೇಡಿ. ಅದನ್ನು ಸಹಿತ ಬಚಾವೋ. समय अनुसार देखो प्रकृति अपने कार्य में कितनी तीव्र है. ಪ್ರಕೃತಿ ನೋಡ್ರಿ ತನ್ನ ಕೆಲಸ ಎಷ್ಟು ತೀವ್ರ ಗತಿಯಲ್ಲಿ ಮಾಡ್ತಾ ಇದೆ. ಕುಚನ ಕುಚು ಕೇಲ್ ದಿಕ್ಕಾತಿರತ್ತೀಯ. ಈಗ ನಿಮ್ಗೆ ಅನುಭವ ಆಗ್ತಾ ಇದೆಯಾ? ಪ್ರಕೃತಿ ತನ್ನ ಆಟ ತೋರಿಸ್ತಾ ಇದೆ. ಈಗ ಯಾವ ಅಗ್ನಿದೇವಂದು ಆಟ, ಈಗ ಎಷ್ಟು ಬಿಸಿ, ಎಷ್ಟು ಹೀಟು. ಬಾಬಾ ಅಂತಾರೆ ಪ್ರಕೃತಿ ಒಂದಲ್ಲ ಒಂದು ಆಟ ತೋರಿಸ್ತಾ ಇದೆ. ಕಹನ ಕಹ ಕೇಲ್ ದಿಕ್ಕಾತಿರತ್ತೀಯ. ಲೇಕಿನ್
ಪ್ರಕೃತಿ ಪತಿ ಬ್ರಾಹ್ಮಣ ಬಚ್ಚೋं का खेल एक ही है. ಬಾಬಾ ಅಂತಾರೆ ಪ್ರಕೃತಿ ತನ್ನ ಆಟವನ್ನು ತೋರಿಸ್ತಾ ಇದೆ. ಪ್ರಕೃತಿ ಪತಿ ನಾವು ಬ್ರಾಹ್ಮಣ ಮಕ್ಕಳು, ನಮ್ಮದು ಒಂದೇ ಆಟ ಉಡ್ತಿ ಕಲಾ ಕಾ ಖೇಲ್, ಹಾರುವ ಕಲೆಯ ಆಟ. प्रकृति तो खेल दिखाती, ब्राह्मण अपने उड़ती कला का खेल दिखा रहे हो. ಬಾಬಾ ಅಂತಾರೆ ಪ್ರಕೃತಿ ತನ್ನ ಆಟವನ್ನು ತೋರಿಸ್ತಾ ಇದೆ, ನಾವು ಬ್ರಾಹ್ಮಣ ಮಕ್ಕಳು ಹಾರುವ ಕಲೆಯ ಆಟವನ್ನು ತೋರಿಸ್ತಾ ಇದ್ದೀರಾ? ಕೇಳ್ತಿದ್ದಾರೆ ಬಾಬಾ, ಹಾರುವ ಕಲೆಯ ಆಟ ತೋರಿಸ್ತಿದ್ದೀರಾ? कोई बच्चे ने बाप दादा को ओडिशा के समुद्र तूफान की रिजल्ट लिख कर दी, ये हुआ ये हुआ ये हुआ, तो वो प्रकृति का खेल तो देख लिया. ಕೆಲವು ಮಕ್ಕಳು ಬಾಪ್ತಾದರವರಿಗೆ ಒಡಿಸ್ಸಾದಲ್ಲಿ ಸಮುದ್ರದಲ್ಲಿ ತುಫಾನ್ ಬಂತಲ್ಲ, ಆ ರಿಸಲ್ಟ್ ಅನ್ನ ಬಾಬನಿಗೆ ಪತ್ರದ ಮೂಲಕ ಏನ್ ಮಾಡ್ತಾರೆ, ಬರೆದು ಕೊಟ್ಟಾರೆ. ಬಾಬಾ ಈ ರೀತಿ ಆಯ್ತು, ಈ ರೀತಿ ಆಯ್ತು, ಈ ರೀತಿ ಆಯ್ತು, ರಿಸಲ್ಟ್ ಅನ್ನ ಲಿಕ್ಕ ಕರ್ದಿ ಪ್ರಕೃತಿ ಆಟವನ್ನ ಬರೆದು ಕೊಟ್ಟಿದ್ದಾರೆ. बाप दादा पूछते ही आप लोगों ने सिर्फ प्रकृति का खेल देखा कि या अपने वृत्ति कला के खेल में बिजी रहे? ಅಷ್ಟೊತ್ತಿಗೆ ಬಾಬಾ ಕೇಳ್ತಾರೆ, ನೀವು ಪ್ರಕೃತಿಯ ಆಟವನ್ನ ನೋಡಿದ್ದೀರಾ ಅಥವಾ ನಿಮ್ಮ ಹಾರುವ ಕಲೆಯ ಆಟದಲ್ಲಿ ಬಿಸಿ ಇದ್ದೀರಾ? ಪ್ರಕೃತಿ ಆಟವನ್ನ ನೋಡಿದ್ದೀರಾ ಅಥವಾ ನಿಮ್ಮ ಹಾರುವ ಕಲೆಯ ಆಟದಲ್ಲಿ ಬಿಸಿ ಇದ್ದೀರಾ? ಸಿರ್ಫ್ ಸಮಾಚಾರ ಸುನ್ತೆ ರಹೆ, ಬರೀ ಸಮಾಚಾರ ಕೇಳ್ತಾ ಕೂತ್ಕೊಂಡ್ರ? ಅಲ್ಲಿ ಪ್ರಕೃತಿಯ ಆಟದ ಸಮಾಚಾರವನ್ನು ಕೇಳುವ ಜೊತೆ ಜೊತೆಗೆ ಈ ಪ್ರಕೃತಿ ಪತಿ ನಾವ್ ಹೆಂಗಿರ್ಬೇಕ, ಹಾರುವ ಕಲೆಯ ಆಟದ ಸಮಾಚಾರವನ್ನ ಸುನ್ತೆ ರಹೆ. समाचार तो सब सुनना भी पड़ता है, परंतु जितना समाचार सुनेंगे, सुनने में इंटरेस्ट रहता है, उतना अपनी उड़ती कला की बाजी में रहने का इंटरेस्ट रहा. ಈಗ ನೋಡಿ, ಪ್ರಕೃತಿದು ಕೆಲವು ಸಮಾಚಾರವನ್ನ ಕೇಳಲಿಕ್ಕೆ ಎಷ್ಟು ಇಂಟ್ರೆಸ್ಟ್, ನ್ಯೂಸ್ ಅಂದರೆ ಎಷ್ಟು ಇಂಟ್ರೆಸ್ಟಿಂದ ಕೇಳ್ತಾರೆ. ಹಾಗೆ ನಮ್ಮ ಹಾರುವ ಕಲೆಯ ಒಂದು ರೀತಿ ಏನಿದೆ ಅದರಲ್ಲಿ ಇಂಟ್ರೆಸ್ಟ್ ಉಳಿತಾ. ಕೈ ಬಚ್ಚೆ ಗುಪ್ತ ಯೋಗಿ भी है, ऐसे गुप्त योगी बच्चों को बाप दादा की मदद भी बहुत मिली. ಅಂದರೆ ಎಲ್ಲ ಕಡೆ ತುಫಾನ್ ಬಂತು, ಕೆಲವು ಮಕ್ಕಳು ಗುಪ್ತ ಯೋಗಿಗಳಿದ್ರು, ಆ ಗುಪ್ತ ಯೋಗಿಗಳಿಗೆ ಬಾಬರವರ ಮದದ ಸಹಿತ ಅದೇ ರೀತಿ ಪ್ರಾಪ್ತಿಯಾಗಿದೆ. ಅವರ ಐಸೆ ಬಚ್ಚೆ ಸ್ವಯಂ ಬಿ ಅಚಲ್ ಸಾಕ್ಷಿ ರಹೆ. ಗುಪ್ತ ರೂಪದಲ್ಲಿ ಬಾಬನ ಸಹಯೋಗ ಯಾರಿಗೆ ಸಿಕ್ತು, ಯಾರಿಗೆ ಸಿಗ್ತದೆ? ಯಾರು ಗುಪ್ತ ಯೋಗಿಗಳು ಅವರಿಗೆ ಗುಪ್ತ ರೂಪದಲ್ಲಿ ಬಾಬರವರ ಸಹಯೋಗ ಸಿಕ್ತು. ಅಂಥವರು ಸ್ವಯಂ ಅಚಲ ಇದ್ದರು, ಸಾಕ್ಷಿಯಾಗಿದ್ದರು. ವಾಯುಮಂಡಲ ಮೇ ಬಿ ಸಮಯ ಪರ್ ಸಹಯೋಗ ದಿಯಾ, ಅಂತ ವಾಯುಮಂಡಲದಲ್ಲಿಯೂ ಸಮಯಕ್ಕೆ ತಕ್ಕಂತೆ ಏನು ಮಾಡಿದ್ರು, ಅವರು ಸಹಯೋಗವನ್ನ ಕೊಟ್ಟರು. ಜೈಸೆ ಸ್ಥೂಲ ಸಹಯೋಗ ದೇನೆ ವಾಲೆ. ಕೆಲವರು ಸುನಾಮಿ ಬಂತಂತ ತಿಳ್ಕೊಳ್ಳಿ, ಸಮುದ್ರದಲ್ಲಿ ದೊಡ್ಡ ತುಫಾನ್ ಬಂತಂತ ತಿಳ್ಕೊಳ್ಳಿ, ಎಷ್ಟು ಜನರ ಮನೆ ಬೀಳ್ತದೆ, ಎಷ್ಟು ಹಾನಿ ಆಗ್ತದೆ. ಆವಾಗ ಸಹಯೋಗ ದೇನೆ ವಾಲೆ, ಚಾಹೆ ಗೌರ್ಮೆಂಟ್ ಸರ್ಕಾರದವರು ಸಹಯೋಗ ಕೊಡ್ತಾರೆ, ಅದರ ಜೊತೆಗೆ ಎಷ್ಟೋ ಜನ ಸಹಯೋಗ ಕೊಡ್ಲಿಕ್ಕೆ ಮುಂದೆ ಬರ್ತಾರೆ. ಚಾಹೆ ಆಸ್ಪಾಸ್ಗೆ ಲೋಗ್, ಸುತ್ತಮುತ್ತಲಿನ ಜನರು ಸಹಿತ ಸಹಯೋಗ ಕೊಡ್ಲಿಕ್ಕೆ ತಯಾರಾಗ್ಬಿಡ್ತಾರೆ. ಐಸೆ ಅವರು ಹೆಂಗೆ ಸರ್ಕಾರ ಸಹಾಯ ಕೊಡ್ತದೆ, ಸುತ್ತಮುತ್ತಲಿನ ಜನ ಸಹಯೋಗ ಕೊಡ್ಲಿಕ್ಕೆ ತಯಾರಾಗ್ತಾರೆ, ಅದೇ ರೀತಿ ಬ್ರಾಹ್ಮಣ ಆತ್ಮವನ್ನೇ ಬಿ ಅಪನ ಸಹಯೋಗ. ಈ ಪ್ರಕೃತಿ ತನ್ನ ಆಟ ತೋರಿಸ್ತಾ ಇರುವಾಗ, ಸುನಾಮಿ ಟೈಮು ಅಥವಾ ಈ ದೊಡ್ಡ ತುಫಾನ್ ಬಂದಾಗ ಗುಪ್ತ ಯೋಗ ಯಾರು ಮಾಡ್ತಾ ಇರ್ತಾರೋ ಅವ್ರಿಗೆ ಬಾಬನ ಸಹಯೋಗ ಸಿಗ್ತದೆ, ಅವರ ಸ್ಥಿತಿ ಅಚಲ ಇರ್ತದೆ, ಅವರು ಸಾಕ್ಷಿಯಾಗಿರ್ತಾರೆ. ಮಾತ್ರವಲ್ಲ, ಸಮಯಕ್ಕೆ ತಕ್ಕಂತಿರೋ ಅನ್ಯರಿಗೂ ಸಹಯೋಗ ಕೊಡ್ತಾ ಇರ್ತಾರೆ. ಈ ರೀತಿ ಅನಾಹುತ ಬಂದಾಗ ಸರ್ಕಾರ ಸಹಾಯ ಮಾಡ್ತದೆ, ಆಸ್ಪಾಸಿನವರೆಲ್ಲ ಸಹಾಯ ಮಾಡ್ತಾರೆ. ಆ ಸಮಯದಲ್ಲಿ ಬ್ರಾಹ್ಮಣಾತ್ಮಗಳು ನಮ್ಮ ಸಹಯೋಗವನ್ನ ಕೊಡಬೇಕು. ಯಾವ ಸಹಯೋಗ? शक्ति का सहयोग, शांति देने का, सुख देने का, जो ईश्वरीय श्रेष्ठ कार्य है वह किया. ಬೇರೆಯವರೆಲ್ಲ ಬಟ್ಟೆ ಕೊಡ್ತಾರೆ, ಅಲ್ಲ ಗೌರ್ಮೆಂಟ್ನೇ ಯಹ ಕಿಯಾ, ಫಲಾನೆ ದೇಶನೇ ಯಹ ಕಿಯಾ ಅಂತ ಇರ್ತಾರೆ. फॉरेन ने अनाउंसमेंट करने लग जाते हैं, तो बाप दादा पूछते हैं, आप ब्राह्मणों ने भी अपना ये कार्य किया, आपको भी अलर्ट होना चाहिए. ಬಾಬಾ ಅಂತಾರೆ ನಾವು ಸಹಿತ ಅಲರ್ಟ್ ಆಗಿರ್ಬೇಕು. ಸರ್ಕಾರ ಕೊಡ್ತದೆ, ಸುತ್ತಮುತ್ತಲಿನವರು ಕೊಡ್ತಾರೆ, ಆಮೇಲೆ ಅನೌನ್ಸ್ಮೆಂಟ್ ಮಾಡ್ತಾರೆ, ವಿದೇಶದಿಂದ ಇಂಥ ಸಹಯೋಗ. ಬಾಬಾ ಅಂತಾರೆ ನಾವು ಮಕ್ಕಳು ಸಹಿತ
ಶಕ್ತಿ, ಶಾಂತಿ, ಸುಖದ ಸಹಯೋಗವನ್ನು ನೀಡುವ ಕಾರ್ಯವನ್ನು ಅವಶ್ಯಕವಾಗಿ ನಾವು ಮಾಡಬೇಕು. इसमें बाप दादा मना नहीं करते, लेकिन जो ब्राह्मणों का विशेष कार्य है और जो कोई सहयोग दे नहीं सकता. ನಾವೇನು ಸಹಯೋಗ ಕೊಡ್ತೀವಲ್ಲ, ಶಾಂತಿಯ ಸಹಯೋಗ, ಶಕ್ತಿಯ ಸಹಯೋಗ, ಸುಖದ ಸಹಯೋಗ ಅನ್ಯರು ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಐಸಾ ಸಹಯೋಗ ಅಲರ್ಟ್ ಹೋಕೆ ಆಪನೆ ದಿಯಾ. ಎಲ್ಲ ಸಮುದ್ರದಲ್ಲಿ ತುಫಾನ್ ಬರ್ತದೆ, ಎಷ್ಟು ಜನ ನಿರ್ಗತಿಕರಾಗಿ ನಿರಾಶ್ರಿತರಾಗಿ ಇರ್ತಾರೆ, ಎಷ್ಟು ಕಷ್ಟಪಟ್ಕೊಂಡಿರ್ತಾರೆ, ಬೇರೆಯವರೆಲ್ಲ ಸಹಾಯ ಮಾಡ್ತಾರೆ. ಆದರೆ ಅವರಿಗೆ ಶಾಂತಿ, ಶಕ್ತಿ, ಸುಖದ ಸಹಯೋಗ ಕೊಟ್ಟು ಅವ್ರನ್ನ ರಿಲ್ಯಾಕ್ಸ್ ಆಗಿ ಮಾಡುವಂಥ ಸಹಯೋಗ ಯಾರು ಕೊಡಬೇಕ? ಈ ಸಹಯೋಗ ನಾವೇ ಮಾಡಬೇಕಲ್ವಾ? ದೇನಾ ಹೇನಾ? ಸಿರ್ಫ್ ಉನ್ನೋಂಕೋ ವಸ್ತ್ರ ಚಾಹಿಯೇ, ಅನಾಜ್ ಚಾಹಿಯೇ, ಅವರಿಗೆ ಬರೀ ಬಟ್ಟೆ ಬೇಕು, ಅವಾಗ ದವಸ ಧಾನ್ಯಗಳು ಬೇಕು ಅಷ್ಟೇನಾ? लेकिन पहले तो मन में शांति चाहिए, सामना करने की शक्ति चाहिए. ಅವರಿಗೆ ಬಂದಿರುವಂಥ ಕಷ್ಟ ಎದುರಿಸುವಂಥ ಶಕ್ತಿ ಬೇಕು, ಮನಸ್ಸಿನ ಶಾಂತಿಯ ಶಕ್ತಿ ಬೇಕು. तो स्थूल के साथ सूक्ष्म सहयोग ब्राह्मण ही दे सकते हैं. ಸ್ಥೂಲದ ಜೊತೆಗೆ ಸೂಕ್ಷ್ಮವಾದ ಸಹಯೋಗವನ್ನು ಬಾಬನ ಮಕ್ಕಳೇ ಕೊಡಲಿಕ್ಕೆ ಸಾಧ್ಯ, ಬ್ರಾಹ್ಮಣ ಮಕ್ಕಳೇ ಕೊಡಲಿಕ್ಕೆ ಸಾಧ್ಯ. ಬಾಬಾ ಅಂತರ ಮನ ಮೇ ಶಾಂತಿ ಅಥವಾ ಸಾಮನಾ ಕರ್ನೆ ಕಿ ಶಕ್ತಿ, ಆಮೇಲೆ ಶಕ್ತಿ, ಶಾಂತಿ, ಸುಖ ದೇನೆ ಕಾ ಈಶ್ವರ್ಯ ಶ್ರೇಷ್ಠ ಕಾರ್ಯ ಇದು ಬ್ರಾಹ್ಮಣರೇ ಮಾಡಲಿಕ್ಕೆ ಸಾಧ್ಯ. ತೋ ಯಹ ಕುಚ್ ಭಿ ನಹಿ ಹೈ, ತೋ ಯಹ ತೋ ರಿಹರ್ಸಲ್ ಹೈ. ಈಗ ನಡೆದಿರುವಂಥದ್ದು ಏನೂ ಅಲ್ಲ, ಇದು ಬರೀ ರಿಹರ್ಸಲ್ ಅಷ್ಟೇ. ರಿಯಲ್ ತೋ ಆನೆ ವಾಲಾ ಹೈ, ಇದು ಜಸ್ಟ್ ಈಗ ರಿಹರ್ಸಲ್ ಅಷ್ಟೇ. ಆದರೆ ರಿಯಲ್ ಮುಂದಕ್ಕೆ ಬರಲಿದೆ. उसकी रिहर्सल आपको भी बाप का समय, बाप या समय करा रहा है. ಮುಂದೆ ಏನಾಗಲಿದೆ ಅಲ್ವಾ, ಈಗ ರಿಹರ್ಸಲ್ ಆಗಿ ಬಾಬಾ ಮತ್ತೆ ಸಮಯ ಮಾಡಿಸ್ತಾ ಇದೆ, ಅಲ್ಪ ಸ್ವಲ್ಪ ಅನುಭವ ಕೊಡಿಸ್ತಾ ಇದೆ. ಆದರೆ ರಿಯಲ್ ಬರುವಂಥದ್ದು ಮುಂದೆ. जो शक्तियाँ, जो खजाने आपके पास है, उसको समय पर यूज़ करना आता है. ಶಕ್ತಿ ಮತ್ತು ಬೇರೆ ಖಜಾನೆಗಳು ನಮಗೆ ಸಮಯಕ್ಕೆ ಸರಿಯಾಗಿ ಯೂಸ್ ಮಾಡಲಿಕ್ಕೆ ಬರ್ತದೋ ಇಲ್ಲೋ ಅಂತ ಈಗ ರಿಹರ್ಸಲ್ ಅಷ್ಟೇ. ಮುಂದಕ್ಕೆ ಬರಲಿದೆ ರಿಯಲ್. ವಿನಾಶದ್ದು ಏನೇನೋ ಬಿಸಿಲು ಅದಿದ್ದು ಅಂತೀವಲ್ಲ, ಇವೆಲ್ಲ ಕೇವಲ ರಿಹರ್ಸಲ್ ಅಷ್ಟೇ. ಕುಮಾರ್ ಕ್ಯಾ ಕರೆಂಗೆ? ಶಕ್ತಿಯಾँ ಜಮಾ ಹೈ, ಶಾಂತಿ ಜಮಾ ಹೈ, ಯೂಸ್ ಕರ್ನಾ ಆತಾ ಹೈ. ಬಾಬಾ ಕುಮಾರ್ ಸಿಗೆ ಕೇಳ್ತಿದ್ದಾರೆ, ಹೇಳಿ ಶಕ್ತಿ ಬೇಕಾದಷ್ಟು ಜಮಾ ಇದೆನಾ ಬೇರೆಯವರಿಗೆ ಕೊಡಲಿಕ್ಕೆ? ಶಾಂತಿ ಜಮಾ ಇದೆಯಾ? ಶಾಂತಿ ಜಮಾ ಇದೆಯಾ? शक्ति जमा दिया, यूज करना आता है? हाथ तो बहुत अच्छा उठाते हैं, अभी प्रैक्टिकल में दिखाना, साक्षी होकर देखना भी है, सुनना भी है और सहयोग देना भी है. आद्रिंद साक्षियागी ನೋಡಬೇಕು, ಆಮೇಲೆ ಕೇಳಬೇಕು, ಆಮೇಲೆ ಸಾಕ್ಷಿಯಾಗಿ ಸಹಯೋಗವನ್ನು ಕೊಡಬೇಕು. ಅಕರೇನ್ ರಿಯಲ್ ಜಬ್ ಪಾರ್ಟ್ ಬಜೇಗ, ಈಗಿರುವಂಥದ್ದು ರಿಹರ್ಸಲ್, ಮುಂದಕ್ಕೆ ರಿಯಲ್ ಪಾತ್ರ ಏನಾಗ್ತದಲ್ಲ ಉಸ್ಮೆ ಸಾಕ್ಷಿ ಅವ್ರು ನಿರ್ಭಯ ಹೋಕರ್ ದೇಕೆ ಬಿ ಅವ್ರ ಪಾಠ ಬಿ ಬಜಾಯೆ. ಮುಂದೆ ಬರಲಿರುವಂಥ ಪರಿಸ್ಥಿತಿ ಬಂದಾಗ ಈಗ ನಡೆಯುವಂಥದ್ದು ಜಸ್ಟ್ ರಿಹರ್ಸಲ್, ಮುಂದಕ್ಕೆ ರಿಯಲ್ ಬಂದಾಗ ನಾವು ಸಾಕ್ಷಿಯಾಗಿರಬೇಕು, ನಿರ್ಭಯವಾಗಿರಬೇಕು, ಇದ್ದುಕೊಂಡು ಪಾತ್ರಾಭಿನಯ ಮಾಡಬೇಕು. ಕೌನ್ಸ ಪಾರ್ಟ್? ನಿರ್ಭಯವಾಗಿ ಪಾತ್ರ ಮಾಡಬೇಕು, ಸಾಕ್ಷಿಯಾಗಿ ಪಾತ್ರ ಮಾಡಬೇಕು. ಯಾವ ಪಾತ್ರ? दाता के बच्चे दाता बन जो आत्माओं को चाहिए वो देते रहे. तो मास्टर दाता है ना, ನಾವು ದಾತನ ಮಕ್ಕಳು, ದಾತ ಆಗಿ ಆತ್ಮಗಳಿಗೆ ಏನು ಬೇಕಾಗಿದೆ ಅದು ಕೊಡಬೇಕು. ಕೆಲವರಿಗೆ ಶಕ್ತಿ ಬೇಕು, ನಾನು ನೋಡ್ತೀವಲ್ಲ ಕೆಲವೊಮ್ಮೆ ಆಸ್ಪತ್ರೆಗೆ ಹೋದಾಗ ಎಷ್ಟು ಮುಖ ಬಾಡ್ಕೊಂಡಿರ್ತದೆ, ಗಾಡಿಯಲ್ಲಿ ದುಡ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವೊಮ್ಮೆ ಯಾವುದ್ರಲ್ಲಿ ಅದು ಬೆಡ್ಡಲ್ಲಿ ಹಿಂಗೆ ಹಾಕಿ ದುಡ್ಕೊಂಡು ಹೋಗ್ತಾರೆ. ಮುಖ ನೋಡಿದರೆ ಎಷ್ಟು ಬಾಡ್ಕೊಂಡಿರ್ತದೆ, ಎಷ್ಟು ಬಾಡ್ಕೊಂಡಿರ್ತದೆ. ಸುನಾಮಿ ಬಂತು, ಮತ್ತೊಂದು ಬಂತು, ಜನ ಭಯಭೀತಾಗಿರ್ತಾರೆ. ಎಲ್ಲ ಕಳ್ಕೊಂಡ್ರೆ ಎಲ್ಲ ಭಯಭೀತಾಗಿರ್ತಾರೆ. ಅವರ ಮುಖ ಹೆಂಗಿರ್ತದೆ ಅವಾಗ? ನಾವು ಹೆಂಗಿರ್ಬೇಕು?
ಬಾಬಾ ಅಂತಾರೆ ನಾವು ಸಾಕ್ಷಿಯಾಗಿ ನೋಡಬೇಕು, ಮತ್ತೆ ಅವರಿಗೆ ಸಹಯೋಗ ಕೊಡಬೇಕು, ನಿರ್ಭಯವಾಗಿರಬೇಕು. ದಾತನ ಮಕ್ಕಳು ನಾವು ಸದಾ ಕಾಲಕ್ಕೂ ದೇತೆ ರಹೆ. ತೋ ಮಾಸ್ಟರ್ ದಾತ ಹೇನಾ, ತಾವೆಲ್ಲರೂ ಮಾಸ್ಟರ್ ದಾತ ಆಗಿದ್ದೀರಲ್ವಾ, ಸ್ಟಾಕ್ ಜಮಾ ಕರೋ ಅಂತ ಸಮಯದಲ್ಲಿ ಅಲ್ವಾ ನಾವು ಕೊಡ್ಲಿಕ್ಕೆ ತಯಾರಿರ್ಬೇಕು. ನಾವು ಯಾರು? ನಾವು ದಾತನ ಮಕ್ಕಳು. ಕೊಡ್ಲಿಕ್ಕೆ ತಯಾರಿರ್ಬೇಕಾದ್ರೆ ನಮ್ಮ ಹತ್ರ ಸ್ಟಾಕ್ ಇರ್ಬೇಕಲ್ಲ. जितना स्टॉक अपने पास होगा उतना ही दाता बन सकेंगे. ನಮ್ಮ ಹತ್ರ ಸ್ಟಾಕ್ ಎಷ್ಟು ಭರ್ಪೂರಿ ಇರ್ತದೋ ಆವಾಗ ನಾವು ಬೇರೆಯವರಿಗೆ ದಾತ ಆಗ್ಲಿಕ್ಕೆ ಸಾಧ್ಯ. अंत तक अपने लिए ही जमा करते रहेंगे तो ದಾತ ನಹಿ ಬನ್ ಸಕೆಂಗೆ. ಕೊನೆಯ ತನಕನು ಜಮಾ ಮಾಡ್ಕೊಳ್ಳೋದ್ರಲ್ಲೇ ಸಮಯ ಕಳೆದ್ರೆ, ಅಂತ ತಕ್ಕ ಜಮಾ ಮಾಡ್ಕೊಳ್ಳೋದ್ರಲ್ಲೇ ಸಮಯ ಕಳೆದ್ರೆ ದಾತ ಆಗ್ಲಿಕ್ಕೆ ಆಗೋದಿಲ್ಲ. ಅನೇಕ ಜನ್ಮ जो श्रेष्ठ पद पाना है वो प्राप्त नहीं कर सकते. ಅನೇಕ ಜನ್ಮದವರೆಗೆ ಶ್ರೇಷ್ಠ ಪದವಿಯನ್ನೇನು ಪ್ರಾಪ್ತಿ ಮಾಡ್ಕೋಬೇಕೋ ಅದು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಜಮದ ಖಾತೆ ಭರ್ಪೂರ್ ಇರ್ಬೇಕಂತ ಬಾಬಾ ತಿಳಿಸ್ತಿದ್ದಾರೆ. ಎಷ್ಟು ಜಮದ ಖಾತೆ ಭರ್ಪೂರ್ ಇರ್ಬೇಕ? ಜಮದ ಖಾತೆ ಎಷ್ಟು ಭರ್ಪೂರ್ ಇರ್ಬೇಕ? चाहे सत्युग त्रेता में श्रेष्ठ पद प्राप्त करना है, चाहे द्वापर कलयुग में पूज्य पद पाना है. ಇದೆಲ್ಲ ಮಾಡಬೇಕಾದ್ರೆ ಜಮಾ ಕರ್ನ ಕೇವಲ ಯಾವಾಗ ಮಾತ್ರ? ಸಂಗಮ ಯುಗದಲ್ಲಿ ಮಾತ್ರ ಜಮಾ ಮಾಡಿಕೊಳ್ಳುವಂತ ಸಮಯ ಇದು. ಅದಕ್ಕೆ ಎಷ್ಟು ಜಮಾ ಇರ್ತದೋ ಆವಾಗ ನಾವು ದಾತನ ಮಕ್ಕಳು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಜಮಾ ಮಾಡ್ಕೊಳ್ಳಿ. ಅನೇಕ ಜನ್ಮ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಷ್ಟು ಸತ್ಯ ತ್ರೇತ ದ್ವಾಪರ ಕಲಿಯುಗ ಪೂಜ್ಯ ರೂಪದಲ್ಲಿ ಮತ್ತು ಸತ್ಯ ತ್ರೇತ ಯುಗದಲ್ಲಿ ರಾಜ್ಯ ಭಾಗ್ಯವನ್ನು ಪಡ್ಕೊಳ್ಳುವಲ್ಲಿ ಅಲ್ವಾ. ಸತ್ಯ ತ್ರೇತಾ ಯುಗದಲ್ಲಿ ಶ್ರೇಷ್ಠ ಪದವಿ ಪ್ರಾಪ್ತಿ ಮಾಡ್ಕೋಬೇಕು, ದ್ವಾಪರ ಕಲಿಯುಗದಲ್ಲಿ ಪೂಜ್ಯ ಪದವಿಯನ್ನ ಪ್ರಾಪ್ತಿ ಮಾಡ್ಕೋಬೇಕು. ಎಷ್ಟು ಜಮಾ ಮಾಡ್ಕೋಬೇಕು? ಬಾಬಾ ಅಂತಾರೆ ಕೊನೆಯ ಕಾಲದಲ್ಲಿ ಜಮಾ ಮಾಡ್ತಾ ಕೂತ್ಕೊಳ್ಳೋದಲ್ಲ. ಶ್ರೇಷ್ಠ ಶುಭ ಭಾವನಾ शुभ कामना का भंडार सदा भरपूर हो. एक बात तो अपने पास स्टॉक जमा करो. ಒಂದನೇ ಮಾತು, ನನ್ನ ಹತ್ತಿರ ಸ್ಟಾಕ್ ಎಷ್ಟಿದೆ ಅಂತ ಜಮಾ ಮಾಡ್ಕೊಳ್ಳಿ. ಏನ್ ಸ್ಟಾಕ್? ಶುಭ ಭಾವನೆ ಶುಭ ಕಾಮನೆಯ ಭಂಡಾರ ಸದಾ ಭರ್ಪೂರ್. ಎರಡನೇದ್ದು, जो विशेष शक्तियां है वो शक्तियां जिस समय जिसको जो चाहिए वो दे सको. ಒಂದನೇದೇನಂದ್ರೆ ನನ್ನ ಬಳಿ ಶುಭ ಭಾವನೆ ಶುಭ ಕಾಮನೆಯ ಭಂಡಾರ ಫುಲ್ ಸ್ಟಾಕ್ ಇರಬೇಕು. ಎರಡನೇದ್ದು, ವಿಶೇಷ ಶಕ್ತಿಗಳಿರ್ಬೇಕು ನಮಗೆ. ಯಾವ ಸಮಯದಲ್ಲಿ ಯಾರಿಗೆ ಏನು ಬೇಕಾಗಿದೆನೋ, ಯಾವ ಶಕ್ತಿ ಬೇಕಾಗಿದೆನೋ ಅದು ಕೊಡುವಷ್ಟು ನನ್ನ ಹತ್ರ ಇರಬೇಕು. अभी समयानुसार सिर्फ अपने पुरुषार्थ में संकल्प और समय दो. ಈಗ ಸಮಯಾನುಸಾರ ಸಂಕಲ್ಪ ಮತ್ತು ಸಮಯವನ್ನು ಕೊಡಿ. ಯಾವುದಕ್ಕೆ? ಪುರುಷಾರ್ಥಕ್ಕೆ. ಪುರುಷಾರ್ಥಕ್ಕೆ ಸಮಯ ಮತ್ತು ಸಂಕಲ್ಪವನ್ನು ಕೊಡಿ. ಜೊತೆ ಜೊತೆಗೆ ದಾತಾ ಬನ್ ವಿಶ್ವಕ್ಕೂ ಬಿ ಸಹಯೋಗ ದೋ. ಈಗ ಪುರುಷಾರ್ಥ ಮಾಡಬೇಕು, ಪುರುಷಾರ್ಥ ಮಾಡಲಿಕ್ಕೆ ಸಮಯ ಕೊಡಿ, ಪುರುಷಾರ್ಥ ಮಾಡಲಿಕ್ಕೆ ಸಂಕಲ್ಪ ಕೊಡಿ, ಓಕೆ. ಅದರ ಜೊತೆ ಜೊತೆಗೆ ದಾತ ಆಗಿ ವಿಶ್ವಕ್ಕೂ ಸಹಯೋಗ ಕೊಡಿ. ಅಪ್ಪನ ಪುರುಷಾರ್ಥ ತೋ ಸುನಾಯ, ಅಪ್ಪನ ಪುರುಷಾರ್ಥ ತೋ ಸುನಾಯ. ಹೇಳಿ, ಏನು ಪುರುಷಾರ್ಥ ಮಾಡಬೇಕು? ಇವತ್ತಿನ ಮುರಳಿ ಅನುಸಾರವಾಗಿ ಆ ಪುರುಷಾರ್ಥ ಮಾಡಲಿಕ್ಕೆ ನಿಮ್ಮ ಸಮಯ ಮತ್ತು ಸಂಕಲ್ಪ ಕೊಡಿ. ಜೊತೆ ಜೊತೆಗೆ ದಾತ ಆಗಿ ಎಲ್ಲರಿಗೂ ಸಹಿತ ವಿಶ್ವಕ್ಕೆ ಸಹಯೋಗವನ್ನು ಕೊಡಿ. ಈಗ ಏನು ಪುರುಷಾರ್ಥ ಮಾಡಬೇಕು ಇವತ್ತಿನ ಮುರಳಿ ಅನುಸಾರವಾಗಿ? अमृत वेले ही यह सोचो मैं आज्ञाकारी बच्चा हूँ. ಏನು ಪುರುಷಾರ್ಥ ಅಂದರೆ ನಾನು ಆಜ್ಞಾಕಾರಿ ಬಚ್ಚ. ಅಮೃತ ವೇಳೆ ಈ ಫಸ್ಟ್ ಎದ್ದ ಕೂಡಲೇ ಈ ಸಂಕಲ್ಪವನ್ನು ಮಾಡಿ, ನಾನು ಆಜ್ಞಾಕಾರಿ ಬಚ್ಚ. ಹರ್ ಕರ್ಮ ಕೆ ಲಿಯೇ ಆಜ್ಞಾ ಮಿಲಿ ಹುಯಿ ಹೈ. ಪ್ರತಿಯೊಂದು ಕರ್ಮಕ್ಕೂ ಸಹ ಆಜ್ಞೆ ದೊರೆತಿದೆ. ಉಟ್ನೆ ಕಿ, ಸೋನೆ ಕಿ, ಖಾನೆ ಕಿ, ಕರ್ಮಯೋಗಿ ಬನ್ನೇಕಿ. ಇದು ಓದ್ತಾ ಹೋಗುವಾಗನೇ ಬಾಬನ ಆಜ್ಞೆ ನೆನಪಾಯ್ತಲ್ಲ, ಎಲ್ಲ ಶ್ರೀಮತ ನೆನಪಾಯ್ತಾ? ಹೇಗೆ ಹೇಳ್ಬೇಕು ನಾನು, ಹೇಗೆ ಮಲಗಬೇಕು, ಏನು ತಿನ್ನಬೇಕು,
ಕರ್ಮಯೋಗಿ ಹೆಂಗಾಗ್ಬೇಕು? ಪ್ರತಿ ಒಂದಕ್ಕೂ ಬಾಬಾ ಆಜ್ಞೆ ಕೊಟ್ಟಿದ್ದಾರೆ. ಹರ್ ಕರ್ಮಕ್ಕೆ ಆಜ್ಞಾ ಮಿಲಿ ಹುಯಿ ಹೇ. ಇದೇ ಪುರುಷಾರ್ಥ. ಈಗ ನನಗಾಗಿ ನಾನು ಏನು ಮಾಡಬೇಕಾಗಿದೆ? ನಾವು ಆಜ್ಞಾಕಾರಿಯಾಗಿ ನಡ್ಕೊಳ್ಳಿಕ್ಕೆ ಸಮಯ ಮತ್ತು ಸಂಕಲ್ಪವನ್ನು ಕೊಡಿ. ಜೊತೆಗೆ ಬೇರೆಯವರಿಗೂ ದಾತ ಆಗ್ತಾ ಇರಿ, ಬೇರೆಯವರಿಗೂ ಕೊಡ್ತಾ ಇರಿ, ಬೇರೆಯವರಿಗೂ ಸಹಾಯ ಕೊಡ್ತಾ ಇರಿ. ಪ್ರತಿಯೊಂದಕ್ಕೂ ಬಾಬಾ ಆಜ್ಞೆ ಕೊಟ್ಟಿದ್ದಾರೆ. ಆಜ್ಞಾಕಾರಿಯಾಗಿ ನಾವು ನಡ್ಕೊಳ್ಳೋದು ಬಹಳ ಬಹಳ ಮುಖ್ಯ. ಆಜ್ಞಾಕಾರಿಯಾಗುವುದಂದ್ರೆ ಅರ್ಥ ಆಜ್ಞಾಕಾರಿ ಬನನ ಯಹಿ ಬಾಪ್ ಸಮಾನ್ ಬನನ. ಆಜ್ಞಾಕಾರಿ ಆಗೋದಂದ್ರೆ ತಂದೆಯ ಸಮಾನ ಆಗೋದು. ಹೇಳಿ, ತಂದೆ ಸಮಾನ ಅಂದ್ರೆ ಏನು? ಆಜ್ಞಾಕಾರಿ ಅಂದ್ರೆ ಏನು? ಬಸ್ ಶ್ರೀಮತ ಪರ್ ಚಲ್ನಾ, ನ ಮನ್ಮತ್ ನ ಪರಮತ್, ಎಡಿಷನ್ ನಹಿ ಕರೋ. ಆಜ್ಞಾಕಾರಿಯಾಗಿ ನಡ್ಕೊಳ್ಳಿ ಅಂದ್ರೆ ತಂದೆ ಸಮಾನಾಗಿರಿ. ಅಂದ್ರೆ ಏನ್ ಮಾಡ್ಬೇಕು ನಾನು? ಕೇವಲ ಶ್ರೀಮತದ ಪ್ರಕಾರ ನಡೆಯಿರಿ. ನಿಮ್ಗೆ ಗೊತ್ತಿದೆ, ಉಟ್ನೇಕಿ, ಸೋನೇಕಿ, ಕಾನೇಕಿ, ಕರ್ಮಯೋಗಿ ಬನ್ನೇಕಿ ಎಲ್ಲದಕ್ಕೂ ಶ್ರೀಮತ ಇದೆ. ನಮ್ಮ ತನು ಮನ ಧನ ಸಂಬಂಧವನ್ನ ಹೇಗೆ ನಿಭಾಯಿಸ್ಬೇಕು ಅದಕ್ಕೂ ಶ್ರೀಮತ ಇದೆ, ಆಜ್ಞೆ ಇದೆ. ನಮ್ಮ ಮನ ವಚನ ಕರ್ಮ ಹೆಂಗಿರ್ಬೇಕು? ಶ್ರೀಮತ ಇದೆ, ಆಜ್ಞೆ ಇದೆ. ತಂದೆ ರೂಪದಲ್ಲಿ, ಶಿಕ್ಷಕನ ರೂಪದಲ್ಲಿ, ಸದ್ಗುರು ರೂಪದಲ್ಲಿ ಬಾಬಾ ಏನ್ ಆಜ್ಞೆ ಕೊಟ್ಟಿದ್ದಾರೆ ಎಲ್ಲಾ ಮಕ್ಕಳಿಗೆ ಗೊತ್ತಿದೆ. ಈಗ ಏನ್ ಮಾಡ್ಬೇಕು ನಾವು? ಬಸ್ ಶ್ರೀಮತ ಪರ್ ಚಲ್ನಾ, ನ ಮನ್ಮತ್ ನ ಪರಮತ್, ಎಡಿಷನ್ ನಹಿ ಕರೋ. ನೀವು ಏನು ಎಕ್ಸ್ಟ್ರಾ ಯೋಚನೆ ಮಾಡಿ ಎಡಿಷನ್ ಮಾಡ್ಲಿಕ್ಕೆ ಹೋಗಬೇಡಿ. ಬಾಬಾ ಏನ್ ಆಜ್ಞೆ ಕೊಟ್ಟಿದ್ದಾರೆ ಅದೇ ಶ್ರೀಮತ ಪ್ರಕಾರ ನಡೆಯುವುದು. ಮನಸ್ಸಿಗೆ ಬಂದಂಗೆ ನಡಿಬಾರ್ದು, ಪರಮತ ಪ್ರಕಾರ ನಡಿಬಾರ್ದು. ಎಡಿಷನ್ ಮಾಡ್ಲಿಕ್ಕೆ ಹೋಗಬೇಡಿ. ಕಬಿ ಮನ್ಮತ್ ಪರ್ ಕಬಿ ಪರಮತ್ ಪರ್ ಚಲೆಂಗೆ ತೋ. ಹೇಳಿ, ಒಮ್ಮೆ ಮನ್ಮತ ಪ್ರಕಾರ ನಡೆಯುವುದು, ಒಮ್ಮೆ ಪರಮತ ಪ್ರಕಾರ ನಡೆಯುವುದು. ಮನ್ಸಿಗೆ ಬಂದಂಗೆನೆ ಹೇಳಂಗಿಲ್ಲ, ಕೇಳಂಗಿಲ್ಲ, ತಮ್ಮ ಮನ್ಸಿಗೆ ತೋಚಿತು ಮಾಡ್ಬಿಡೋದು. ಅದೇ ರೀತಿ ಯಾರೋ ಹೇಳಿದ್ರಂತ ನಡೆದು ಬಿಡೋದು ಪರಮತ. ಯಾರೋ ಹೇಳಿದ್ರು ಅದಕ್ಕೆ ನಾನು ಮಾಡಿಬಿಟ್ಟೆ, ನಮ್ಮ ಮನಸ್ಸಿಗೆ ಬಂತು ಅದಕ್ಕೆ ಮಾಡಿಬಿಟ್ಟೆ. ಇದರಿಂದ ಏನಾಗ್ತದೆ ರಿಸಲ್ಟ್? ಒಂದು, ಮೆಹನತ್ ಕರ್ನಿ ಪಡೇಗಿ. ಎರಡನೇದು, ಸಹಜ ನಹಿ ಹೋಗಾ. ಮೂರನೇದು, ಪರಮತ್ ಮನ್ಮತ್ ಉಡ್ನೆ ನಹಿ ದೇಗಿ. ನಾಲ್ಕನೇದು, ಮನ್ಮತ್ ಪರಮತ್ ಬೋಜ್ ವಾಲಿ ಹೇ, ಬೋಜ್ ಉಡ್ನೆ ನಹಿ ದೇಗಾ. ನೋಡಿ, ಮನಸ್ಸಿಗೆ ಬಂದಂಗೆ ಅಥವಾ ಮತ್ತೊಬ್ಬರು ಹೇಳ್ದಂಗೆ ನಡ್ಕೊಂಡ್ರೆ ಪರಿಶ್ರಮ ಪಡಬೇಕಾಗ್ತದೆ, ಸಹಜವಾಗಿರಂಗಿಲ್ಲ. ಮತ್ತೆ ಪರಮತ ಪ್ರಕಾರ ನಡೆದ್ರೆ ಅದು ನಮ್ಮನ್ನ ಹಾರ್ಲಿಕ್ಕೆ ಬಿಡಂಗಿಲ್ಲ. ಮತ್ತೆ ಪರಮತ ಪ್ರಕಾರ ನಡೆಯೋರ್ಗೆನೆ ತಲೆಭಾರ. ಭಾರ ಇದ್ದವರು ಹಾರುವುದಿಲ್ಲ. ಆದ್ರಿಂದ ಆಜ್ಞಾಕಾರಿ ಬನನ, ಬಾಪ್ ಸಮಾನ್ ಬನ್ನ, ಬಸ್ ಶ್ರೀಮತ ಪರ್ ಚಲ್ನಾ, ನಾ ಮನ್ಮತ್ ಪರ್ ನಾ ಪರಮತ್ ಪರ್. ಎಡಿಷನ್ ನಹಿ ಕರೋ. ನೀವು ಎಡಿಷನ್ ಮಾಡ್ಲಿಕ್ಕೆ ಹೋಗಬೇಡಿ. ಬಾಬಾ ಏನಂದರೆ, ಏನ್ ಶ್ರೀಮತ ಇದೆ ಆ ಪ್ರಕಾರ ನಡೆದ್ರೆ ಮುಗೀತು. ಶ್ರೀಮತ ಏನ್ ಮಾಡ್ತದೆ ನಮ್ಮನ್ನ? ಶ್ರೀಮತ ಪ್ರಕಾರ ನಡಿಬೇಕು. ಕೆಲವೊಮ್ಮೆ ಇದು ಮನ್ಮತನೋ ಶ್ರೀಮತನೋ ಪರಮತನೋ ಗೊತ್ತಾಗಿಲ್ಲ. ಅಷ್ಟೊತ್ತಿಗೆ ಕೆಲವೊಮ್ಮೆ ವೆರಿಫೈ ಮಾಡ್ಕೋಬೇಕು. ನಾವು ನಿಮಿತ್ತರ ಹತ್ರ ಹೇಳಿ ವೆರಿಫೈ ಮಾಡ್ಕೋಬಹುದು. ಇದು ಶ್ರೀಮತ ಹೌದೋ ಅಲ್ಲೋ ವೆರಿಫೈ ಮಾಡ್ಕೋಬಹುದು. ಕ್ಲಿಯರ್ ಆಗ್ಬೇಕ. ಮತ್ತೆ ನಮ್ಮದೇ ಎಕ್ಸ್ಟ್ರಾ ಎಡಿಷನ್ ಮಾಡ್ಕೋಬಾರ್ದು. ಅದಕ್ಕೆ ಬಾಬಾ ತಿಳಿಸ್ತಾರೆ, ಯಾರು ಶ್ರೀಮತ ಪ್ರಕಾರ ನಡೀತಿದ್ದಾರೆ ಅಂದ್ರೆ ಅವ್ರ ಲಕ್ಷಣ ಏನು? ಮನ್ಮತ ಪರಮತ ಪ್ರಕಾರ ನಡೆದವ್ರ ಲಕ್ಷಣ ಗೊತ್ತಾಯ್ತಲ್ಲ. ಪರಿಶ್ರಮ, ಯಾವುದು ಸಹಜ ಅನ್ಸಂಗಿಲ್ಲ, ಹಾರ್ಲಿಕ್ಕೆ ಬಿಡಂಗಿಲ್ಲ. ಅವರು ಭಾರ ಇರ್ತಾರೆ. ಶ್ರೀಮತದ ಪ್ರಕಾರ ನಡೆಯೋರು, ಶ್ರೀಮತ್ ಡಬಲ್ ಲೈಟ್ ಬನಾತಿ ಹೇ. ಲೈಟ್ ಇರ್ತಾರೆ, ಡಬಲ್ ಲೈಟ್ ಬನಾತಿ ಹೇ. ಶ್ರೀಮತ್ ಪರ್ ಚಲ್ನಾ ಅಂದ್ರೆ ಅರ್ಥ ಸಹಜ ಬಾಪ್ ಸಮಾನ್ ಬನನ. ಶ್ರೀಮತ ಪ್ರಕಾರ ನಡೆಯುವುದಂದ್ರೆ ಅರ್ಥ ಸಹಜವಾಗಿ ತಂದೆಯ ಸಮಾನ ಆಗುವುದು. ಶ್ರೀಮತ ಪರ್ ಚಲನೆ ವಾಲೆ ಕೋ ಕೋಯಿ ಬಿ ಪರಿಸ್ಥಿತಿ ನೀಚೆ ನಹಿ ಲೇ ಆ ಸಕ್ತಿ. ಶ್ರೀಮತದ ಪ್ರಕಾರ ನಡೆಯುವಂಥವರಿಗೆ ಪರಿಸ್ಥಿತಿ ಅವರನ್ನ ಕೆಳಮಟ್ಟಕ್ಕೆ ತರುವುದಿಲ್ಲ. ಅವರ ಸ್ಥಿತಿ ಉಂಚ ಮಟ್ಟದಲ್ಲೇ ಇರ್ತದೆ. ಶ್ರೀಮತ ಪ್ರಕಾರ ನಡೆದರೆ ಪರಿಸ್ಥಿತಿ ಅವರನ್ನ ಕೆಳಗಿಳಿಲಿಕ್ಕೆ ಬಿಡುವುದಿಲ್ಲ. ತೋ ಶ್ರೀಮತ ಪರ್ ಚಲನ ಆತಾ ಹೇ. ಬಾಬಾ ಕೇಳ್ತಿದ್ದಾರೆ, ಈಗ ಶ್ರೀಮತ ಪ್ರಕಾರ ನಡಿಲಿಕ್ಕೆ ಬರ್ತದ? ಅಚ್ಚಾ, ಬಾಬನ ಮುಂದೆ ಯಾರು ಕುಂತಾರ? ಯಾರ ಮುಂದೆ ಬಾಬರವರು ಮುರಳಿ ನುಡಿಸ್ತಿದ್ದಾರೆ?
ಯಾಕೆಂದ್ರೆ ಕುಮಾರ ಸೂತ್ರ ತನುಶಕ್ತಿ, ಮನಶಕ್ತಿ, ಧನಶಕ್ತಿ, ಸಂಬಂಧ, ಸಂಪರ್ಕ, ಎನರ್ಜೆಟಿಕ್ ಪೀರಿಯಡ್ ಅದು, ಎನರ್ಜೆಟಿಕ್ ಪೀರಿಯಡ್. ಅವಾಗ ಮನ್ಸಿ ಬಂದಂಗೆ ನಡಿಲಿಕ್ಕಾಗಂಗಿಲ್ಲ. ಹೆಂಗೆ ಬಾಬಾ ಕಡಿವಾಣ ಹಾಕ್ತಾರೆ ನೋಡ್ರಿ. ಅಚ್ಚಾ ತೋ ಕುಮಾರ್ ಅಭಿ ಕ್ಯಾ ಕರೆಂಗೆ, ನಿಮಂತ್ರಣ ಮಿಲಾ, ಸ್ಪೆಷಲ್ ಖಾತ್ರಿ ಹುಯಿ. ಕುಮಾರ್ಸಿ ಏನ್ ಮಾಡ್ತೀರಿ ಈಗ? ಬಾಬನ ಆಮಂತ್ರಣ ಸಿಕ್ತಲ್ವಾ? ಕುಮಾರ್ಸಿಗೆ ಸ್ಪೆಷಲ್ ಖಾತ್ರಿ ಆಗಿದೆ ಅಲ್ವಾ? ಸ್ಪೆಷಲ್ ಉಪಚಾರ ಎಲ್ಲ ನಡೆದಿದೆ ಅಲ್ವಾ? ಖಾತ್ರಿ ಅಂದ್ರೆ ಕಾಳಜಿ ಮಾಡೋದು. ಕುಮಾರ್ಸಿಗೆ ಸ್ಪೆಷಲ್ ಕಾಳಜಿ ಮಾಡಿದಾರಲ್ವಾ? ಓಕೆ, ದೇಖೋ ಕಿತನೆ ಲಾಡ್ಲೆ ಹೋಗಯೇ. ಎಷ್ಟು ಮುದ್ದು ಮುದ್ದು ನೀವೆಲ್ಲ. ಕುಮಾರ್ಸ್ ಅಂತ ತಿಳ್ಕೊಂಡು ಎಷ್ಟು ಕಾಳಜಿ. ಕುಮಾರ್ಸಿಗೆ ಎಷ್ಟು ಚಂದ ನಿಮಂತ್ರಣ. ತೋ ಅಭಿ ಆಗೆ ಕ್ಯಾ ಕರೆಂಗೆ ಹೇಳಿ. ಇನ್ನು ಮುಂದಕ್ಕೆ ಏನ್ ಮಾಡ್ತೀರಿ? ರೆಸ್ಪಾಂಡ್ ದೇಂಗೆ. वहां गए तो वहां के, यहाँ आए तो यहाँ के, ऐसे तो नहीं है ना. ಕುಮಾರ್ಸಿ ಏನ್ ಮಾಡ್ತೀರಿ? ಬಾಬಾ ಹೇಳಿದ ಪ್ರತಿಯೊಂದು ಮಾತನ್ನ ರೆಸ್ಪಾಂಡ್ ಮಾಡ್ತೀರಲ್ವಾ? ಅಲ್ಲಿ ಹೋದ ಕೂಡಲೇ ಅಲ್ಲಿ ಹಂಗಿರೋದು, ಇಲ್ಲಿ ಬಂದ ಕೂಡಲೇ ಇಲ್ಲಿ ಹಂಗಿರೋದು, ಈ ರೀತಿ ಇಲ್ಲಲ್ವಾ? ಯಹಾ ತೋ ಬಹುತ್ ಮಜೆ ಮೇ ಹೋ. ಎಷ್ಟು ಮಜದಲ್ಲಿದ್ದೀರಲ್ವಾ ಈಗ? ಇಲ್ಲಿ ಎಷ್ಟು ಮಜದಲ್ಲಿದ್ದೀರಿ? ಮಾಯಾಕ್ಕೆ ವಾರ್ಸೆ ಬಚೆ ಹುಯೇ ಹೋ. ಇಲ್ಲಿರುವುದು ಬಾಬನ ಸಮ್ಮುಖದಲ್ಲಿರುವುದು, ಮಧುಬಂದಲ್ಲಿರುವುದು ಅಂದ್ರೆ ಮಾಯೆಯ ದಾಳಿಯಿಂದ ನಾವು ಬಚವಾಗಿದ್ದಂತೆ. ಐಸಾ ಕೊಯಿ ಹೇ ಜಿಸ್ಕೋ ಯಾ ಮಧುವನ್ ಮೇ ಮಾಯಾ ಆಯಿ. ಇಂಥವ್ರು ಯಾರು ಇದ್ದೀರಾ? ಮಧುಬಂದಲ್ಲಿಯೂ ಮಾಯ ಬಂತ? ಮಧುಬಂದಲ್ಲಿ ಇರುವುದಂತಂದ್ರೆ ಬಾಬನ ಮನೆ, ನನ್ನ ಮನೆ. ನನ್ನ ಮನೆಯಲ್ಲಿ ನಾನಿದ್ರೆ ಬಾಬಾ ಅಂತಾರೆ ಸದಾ ಕಾಲಕ್ಕೂ ಮಾಯೆಯ ದಾಳಿಯಿಂದ ಬಚವಾದಂತೆ. ಅದಕ್ಕೋಸ್ಕರ ಮಜದಲ್ಲಿದ್ದೀರಲ್ವಾ? ನಿಮ್ಗೆ ಸ್ಪೆಷಲ್ ಕಾಳಜಿ ಮಾಡ್ತಾ ಇದ್ದಾರಲ್ವಾ? ನೀವು ಬಹಳ ಲಾಡ್ಲೆ ಇದ್ದೀರಿ. ಐಸಾ ಕೊಯಿ ಹೇ ಜಿಸ್ಕೋ ಮಧುವನ್ ಮೇ ಬಿ ಮೆಹನತ್ ಕರ್ನಿ ಪಡಿ ಹೋ. ಅಯ್ಯೋ, ಮಧುವನಕ್ಕೆ ಬಂದು ಎಷ್ಟು ಕಷ್ಟಪ್ಪ ಅಂತ ಏನಾದ್ರು ಪರಿಶ್ರಮ ಪಡ್ಬೇಕಾಯ್ತಾ? ಸೇಫ್ ಹೋ, ಅಚ್ಚಾ ಹೇ. ಎಷ್ಟು ಸುರಕ್ಷಿತ ಇದ್ದೀರಿ, ಬಹಳ ಒಳ್ಳೇದು. ಎಷ್ಟು ಮಹತ್ವತೆ ಹೇಳಿದ್ರು ನೋಡಿ ಬಾಬಾ. ನಿಮಗೆ ಸ್ಪೆಷಲ್ ಆಗಿ ಆಮಂತ್ರಣ ಕೊಟ್ಟಾರೆ ಬಾಬಾ, ಸ್ಪೆಷಲ್ ಆಗಿ ಖಾತ್ರಿ ಮಾಡಿದ್ದಾರೆ. ಎಷ್ಟು ಮುದ್ದೆ ಇದ್ದೀರಿ ನೀವು, ಬಹಳ ಮಜದಲ್ಲಿದ್ದೀರಿ. ಮಧುವನದಲ್ಲಿ ಮಾಯೆ ಬರಂಗಿಲ್ಲ, ಇಲ್ಲೇನು ಮೆಹನತ್ ಇಲ್ಲ. ಎಷ್ಟು ಸೇಫ್ ಇದ್ದೀರಿ. ಸೇಫ್ ಹೋ, ಅಚ್ಚಾ ಹೇ. ಬಾಪ್ दादा भी खुश होते हैं. समय आएगा जब ಯೂತ್ ಗ್ರೂಪ್ ಪರ್ ಗೌರ್ಮೆಂಟ್ ಕಾ ಭಿ ಅಟೆನ್ಷನ್ ಆಯೇಗಾ. ಇಂಥ ಒಂದು ಸಮಯ ಬರ್ತದೆ, ಈ ಯೂತ್ ಗ್ರೂಪ್ ಅನ್ನ ನೋಡಿ ಸರ್ಕಾರದ ಗಮನನ್ನು ಸೆಳೀತೀರಿ ನೀವು. ಲೇಕಿನ್ ತಬ್ ಆಯೇಗಾ ಜಬ್ ಆಪ್ ವಿಘ್ನ ವಿನಾಶಕ ಬನ್ ಜಾओ. ಯಾವಾಗ ಎಲ್ಲಾ ಕುಮಾರ್ಸ್ ವಿಘ್ನ ವಿನಾಶಕ ಆದಾಗ ಸರ್ಕಾರದ ಗಮನ ಬರ್ತದೆ. ಆದ್ರಿಂದ ಎಲ್ಲರೂ ವಿಘ್ನ ವಿನಾಶಕ ಆಗಿರಿ. ವಿಘ್ನ ವಿನಾಶಕ ಕಿಸ್ಕಾ ನಾಮ ಹೇ? ವಿಘ್ನ ವಿನಾಶಕ ಯಾರ ಹೆಸರದು? ಆಪ್ ಲೋಗೋಂ ಕಾ ಹೇನಾ ಹೇಳಿ. ವಿಘ್ನ ವಿನಾಶಕ ಗಣಪತಿ ಯಾರು? ತಾವೇ ಅಲ್ವಾ? ವಿಘ್ನೋं की हिम्मत नहीं हो जो कोई ಕುಮಾರ್ का सामना करे. ವಿಘ್ನಕ್ಕೆ ಶಕ್ತಿಯೇ ಇಲ್ಲ, ವಿಘ್ನಕ್ಕೆ ಸಾಹಸನೇ ಇಲ್ಲ. ಕುಮಾರ್ಸನ್ನ ಎದುರು ಹಾಕೊಳ್ಳುವಷ್ಟು ತಾಕತ್ತು ವಿಘ್ನಕ್ಕೆ ಇಲ್ಲ ಅಂತಾರ ಬಾಬಾ. ಯಾಕೆಂದ್ರೆ ತಾವೆಲ್ಲ ವಿಘ್ನ ವಿನಾಶಕರು. ನಾನು ವಿಘ್ನ ವಿನಾಶಕ, ನಾವು ಗಣಪತಿ ಅಂತ ಕೂತ್ಕೊಳ್ರಿ, ನೋಣ ವಿಘ್ನ ಬರ್ಲಿ. ವಿಘ್ನಕ್ಕೆ ಹಾರ್ ಬಲೆ ಹೋ ಲೇಕಿನ್ ವಾರ್ ನಹಿ ಕರೆ. ವಿಘ್ನನೇ ಸೋತೋಗ್ಬಿಡ್ತದೆ ವಿನಃ ವಿಘ್ನ ದಾಳಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಯಾರ ಮುಂದೆ? ವಿಘ್ನ ವಿನಾಶಕರ ಮುಂದೆ. ಯೂತ್ ಅಂದ್ರೆ ವಿಘ್ನ ವಿನಾಶಕರು. ಕುಮಾರ್ಸ್ ಕಾ ಸಾಮನಾ ಕರೆ ನಹಿ. ಕುಮಾರ್ಸನ್ನ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಕುಮಾರರಂದ್ರೆ ವಿಘ್ನ ವಿನಾಶಕರು. ವಿಘ್ನ ವಿನಾಶಕ बनने की हिम्मत है ಯಾ ವಹಾ ಜಾಕರ್ ಪತ್ರ ಲಿಖೆಂಗೆ? ಅಥವಾ ನೀವು ಊರಿಗೆ ಹೋದ ನಂತರ ಪತ್ರ ಬರೀತೀರಾ? ದಾದಿ ಬಹುತ್ ಅಚ್ಚಾ ತಾ ಲೇಕಿನ್ ಪತಾ ನಹಿ ಕ್ಯಾ ಹೋ ಗಯಾ. ದಾದಿ ನಾನು ಬಹಳ ಚೆನ್ನಾಗಿದ್ದೆ, ಆದ್ರೆ ನಂಗೆ ಗೊತ್ತೇ ಆಗ್ತಾ ಇಲ್ಲ, ಏನಾಯ್ತು ಅಂತೇಳಿ ಗೊತ್ತಿಲ್ಲ ದಾದಿ. ಐಸೆ ತೋ ನಹಿ ಲಿಖೆಂಗೆ ನಾ. ಯಹಿ ಖುಷ್ ಖಬರಿ ಲಿಖೋ. ಮಧುಬನಕ್ಕೆ ಪತ್ರ ಯಾವುದು ಬರಿಬೇಕು? ನಮ್ಮ ಊರಿಗೆ ಹೋದ ಮೇಲೆ ಬಾಬನಿಗೆ ಪತ್ರ ಬರಿಬೇಕು. बाबा ओके, बाबा वेरी गुड, बाबा मैं विघ्न विनाशक हूँ. बस एक अक्षर लिखो, ज्यादा लंबा पत्र नहीं लिखो. ओके. ಉದ್ದಗಲ ಮಾಡ್ಕೊಂಡು ಹಂಗಾಯ್ತು ಹಿಂಗಾಯ್ತು ನಂಗೆ ಗೊತ್ತೇ ಆಗಿಲ್ಲ, ಹಾಂಗ್ ಬಿದ್ದೆ, ಈ ರೀತಿ ನೀವು ಏನು ಉದ್ದಕ್ಕೆ ಪತ್ರ ಬರಿಬೇಡ್ರಿ. ಬಾಬಾ ಓಕೆ ಒಂದು ಶಬ್ದ ಬರೀರಿ. ವೆರಿ ಗುಡ್ ಅಂತ ಬರೀರಿ.
ಬಾಬಾ ನಾನು ವಿಘ್ನ ವಿನಾಶಕ ಅಂತ ಬರೀರಿ, ಓಕೆ ಅಂತ ಬರೀರಿ, ಸಾಕು. अच्छा मधुबन की भी विशेषता बाप दादा के पास पहुंच गई है। मधुबन की भी विशेषता बाप दादा के पास पहुंच गई है। मधुबन वालों ने अपने चार्ट भेजे। ಮಧುವನದವರದ್ದು ಸಹಿತ ವಿಶೇಷತೆ ಬಾಬನ ಹತ್ತಿರ ಬಂತು. ಮಧುವನದವರು ಸಹಿತ ತಮ್ಮ ಚಾರ್ಟ್ ಅನ್ನ ಕಳಿಸಿದಿರಿ, ಬಾಪ್ दादा बड़ी बंद तलुपिदे। बाप दादा सभी बच्चों को आज्ञा मानने वाले आज्ञाकारी बच्चों की नजर से देखते हैं। ಎಲ್ಲ ಮಕ್ಕಳನ್ನ ನೋಡ್ತಾ ಇದ್ದಾರೆ ಬಾಬಾ. ಬಾಬಾ ಯಾವ ನಜರ್ನಿಂದ ಪ್ರತಿಯೊಂದು ಮಕ್ಕಳನ್ನ ಇವತ್ತು ನೋಡ್ತಿದ್ದಾರೆ. ಒಂದು ಕ್ಷಣ ಬಾಬನ ದೃಷ್ಟಿ ತಗೊಳ್ಳಿ, ಒಂದು ಕ್ಷಣ ಬಾಬನ ದೃಷ್ಟಿ ತಗೊಳ್ಳಿ. ಬಾಬನ ದೃಷ್ಟಿ ಏನ್ ಹೇಳ್ತಾ ಇದೆ? ಆಜ್ಞಾ ಮಾನನೆ ವಾಲೆ ಆಜ್ಞಾಕಾರಿ ಬಚ್ಚೆ, आज्ञा मानने वाले आज्ञाकारी बच्चों की नजर से बाप दादा देखते हैं। ಆಜ್ಞೆಯನ್ನ ಒಪ್ಪುವಂತಹ, ಆ ರೀತಿ ನಡ್ಕೊಳ್ಳುವಂತಹ ಆಜ್ಞಾಕಾರಿ ಮಕ್ಕಳು ಇವರು ಅಂತ ನಜರ್ನಿಂದ, ದೃಷ್ಟಿಯಿಂದ ಬಾಪ್ ದಾದಾ ಎಲ್ಲ ಮಕ್ಕಳನ್ನ ನೋಡ್ತಾ ಇದ್ದಾರೆ. ವಿಶೇಷ ಕಾರ್ಯ ಮಿಲಾ ಅವರ್ ಎವರಡಿ ಬನ್ ಕಿಯಾ, ವಿಶೇಷ ಕಾರ್ಯ ಸಿಕ್ತು ನಮಗೆ, ಸದಾ ಸಿದ್ಧರಾಗಿ ಆ ಕೆಲಸವನ್ನ ಮಾಡಿಬಿಟ್ಟೆವು. ಇಸ್ಕಿ ವಿಶೇಷ ಮುಬಾರಕ್ ದೇ ರಹೇ ಹಿ, ಇದಕ್ಕೆ ಬಾಬಾ ವಿಶೇಷವಾಗಿ ಶುಭಾಶಯ ಕೊಡ್ತಿದ್ದಾರೆ. ಅಚ್ಚ ಹರ್ ಏಕ್ ನೆ ಅಪನಾ ಸ್ಪಷ್ಟ ಲಿಖಾ ಹೈ ದಾದಿ ಸೆ, ಹರ್ ಏಕ್ ನೆ ಅಪನಾ ಸ್ಪಷ್ಟ ಲಿಖಾ ಹೈ ಅಂತ ದಾದಿ ಜೊತೆ ಬಾಬಾ ಕೇಳ್ತಾರೆ. ಆಪ್ ಬಿ ರಿಸಲ್ಟ್ ದೇಖ್ ಕರ್ ಕ್ಲಾಸ್ ಕರಾನ, ಎಲ್ಲರ ರಿಸಲ್ಟ್ ಅನ್ನ ನೋಡಿ ದಾದಿ ನೀನೆಲ್ಲ ಕುಮಾರ್ಸಿಗೆ ಏನ್ ಮಾಡಬೇಕು, ಕ್ಲಾಸ್ ಮಾಡಬೇಕು. ಅಪ್ಪನೇ ಅವಸ್ಥಾ ಕಾ ಚಾರ್ಟ್ ಅಚ್ಚಾ ಲಿಖಾ ಹೈ, ಎಲ್ಲ ಕುಮಾರ್ಸ್ ತಮ್ಮ ಅವಸ್ಥೆಯ ಚಾರ್ಟ್ ಅನ್ನು ಚೆನ್ನಾಗಿಟ್ಟಿದ್ದಾರೆ. ಬಾಪ್ ದಾದಾ ತೋ ಮುಬಾರಕ್ ದೇಹಿ ರಹೇ ಹಿ, ಬಾಪ್ ದಾದಾ ಎಲ್ಲರಿಗೂ ಮುಬಾರಕ್ ಕೊಡ್ತಿದ್ದಾರೆ. ಸಚ್ಚಿ ದಿಲ್ ಪರ್ ಸಚ್ಚಾ ಸಾಹೇಬ್ ರಾಜಿ ಹೋತಾ ಹೈ, ಸತ್ಯ ಹೃದಯದಲ್ಲಿ ಸತ್ಯ ಸಾಹೇಬ ಸದಾ ಕಾಲಕ್ಕೂ ರಾಜಿಯಾಗಿರ್ತಾನೆ. ಬಾಪ್ ದಾದಾ ಮುಬಾರಕ ಕೊಡ್ತಿದ್ದಾರೆ. ತಮ್ಮ ಅವಸ್ಥೆಯ ಚಾರ್ಟನ್ನ ಎಲ್ಲರೂ ಸತ್ಯ ಹೃದಯದಿಂದ ಬರೆದಿದ್ದೀರಿ. ಸತ್ಯ ಹೃದಯ ಎಲ್ಲಿದೇನೋ ಅಲ್ಲಿ ಸತ್ಯ ಸಾಹೇಬ ಅವರ ಜೊತೆಗೆ ರಾಜಿಯಾಗಿರ್ತಾನೆ. ಅಚ್ಚ ಬಾಬರವರ ಮಹಾವಾಕ್ಯ ಕೇಳಿದರಲ್ವಾ? 4 ಕಡೆಯ ಬಾಪ್ತಾದರವರ ಆಜ್ಞಾಕಾರಿ ಮಕ್ಕಳಿಗೆ, ಸದಾ ವಿಘ್ನ ವಿನಾಶಕ ಮಕ್ಕಳಿಗೆ, ಸದಾ ಶ್ರೀಮತದ ಪ್ರಕಾರ ಸಹಜವಾಗಿ ನಡೆಯುವಂಥ ಮಕ್ಕಳಿಗೆ, ಮೆಹನತಿನಿಂದ ಮುಕ್ತಾಗಿರುವ, ಸದಾ ಸದಾ ಮೌಜಿನಲ್ಲಿ ಹಾರುವ, ಮತ್ತೊಬ್ಬರನ್ನು ಸಹಿತ ಹಾರಿಸುವ ಮಕ್ಕಳಿಗೆ, ಸರ್ವ ಖಜಾನೆಗಳಿಂದ ಸದಾ ಕಾಲಕ್ಕೂ ಭರ್ಪೂರಿರುವಂತಹ ಭಂಡಾರ, ಎಲ್ಲ ಭಂಡಾರದಿಂದ ಭರ್ಪೂರಿರುವಂತಹ ತಂದೆಯ ಸಮೀಪ ಸಮಾನ ಮಕ್ಕಳಿಗೆ ಬಹಳ ಬಹಳ ನೆನಪು, ಪ್ರೀತಿ ಮತ್ತು ನಮಸ್ತೆ. ಕುಮಾರರಿಗೆ कुमारों को भी विशेष अतक और एवरेडी सदा उड़ती कला में उड़ने वालों को बाप दादा का विशेष याद प्यार. ಕುಮಾರರಂದ್ರೆ ಪುನಃ ಎಕ್ಸ್ಟ್ರಾ ಕುಮಾರರಿಗೆ ಟೈಟಲ್. ಕುಮಾರರಂದ್ರೆ ಅತಕ್, ಕುಮಾರರಂದ್ರೆ ಎವರೆಡಿ, ಕುಮಾರರಂದ್ರೆ ಸದಾ ಹಾರುವ ಕಲೆಯಲ್ಲಿ ಹಾರುವಂಥವರು. ಅಂಥವರಿಗೆ ಬಾಪ್ ದಾದಾ ವಿಶೇಷ ನೆನಪು, ಪ್ರೀತಿಯನ್ನ ಕೊಡ್ತಾ ಇದ್ದಾರೆ. बाप दादा ने डायमंड हॉल में बैठे हुए सभी भाई बहनों को दृष्टि देने के लिए हॉल का चक्कर लगाया. ಇದು ಎಷ್ಟನೇ ಇಸ್ವಿ? 99ನೇ ಇಸವಿ, ನವೆಂಬರ್ 15. ಬಾಬಾ ಮೇಲೆ ಸ್ಟೇಜಿನಿಂದ ಕೆಳಗಿಳಿದು ಡೈಮಂಡ್ ಹಾಲಿನಲ್ಲಿ ಎಲ್ಲ ಅಣ್ಣಂದಿರಿಗೆ ಅಕ್ಕಂದಿರಿಗೆ ದೃಷ್ಟಿ ಕೊಡ್ಲಿಕ್ಕೋಸ್ಕರ ಹಾಲ್ ತುಂಬ ಚಕ್ಕರ್ ಹಾಕಿದ್ರು. बाप दादा का हर एक बच्चे से बहुत बहुत प्यार है. प्रति ಒಂದು ಮಕ್ಕಳ ಮೇಲೆ बहुत 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 प्यार है. ऐसे नहीं समझे कि हमारे से बाप दादा का प्यार कम है. ಈ ರೀತಿ ಯಾರು ತಿಳ್ಕೊಂಡಿಲ್ಲಲ್ವಾ? ಬಾಪ್ ದಾದಾರವರಿಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಇದೆ. आप चाहे भूल भी जाओ, ನೀವು ಬೇಕಾದ್ರೆ ಮರಿಬೋದು. ಬಾಬಾ ನಿರಂತರ ಹರ್ ಬಚ್ಚೆ ಕಿ ಮಾಲಾ ಜಪ್ತೆ रहते हैं. ನೀವು ಮರಿಬೋದು ನನ್ನನ್ನ, ಆದರೆ ನಾನು ನಿಮ್ಮ ನಿರಂತರ ಮಾಲೆಯನ್ನು ಜಪಿಸ್ತಾ ಇರ್ತೀನಿ. ನೋಡಿ ಬಾಬಾ ಹೇಳೋದು,
ಯಾಕೆ ಬಾಪ್ दादा को हर बच्चे की विशेषता सदा सामने रहती है. ಪ್ರತಿಯೊಂದು ಮಕ್ಕಳ ವಿಶೇಷತೆ ಬಾಪ್ दादाರವರ ಮುಂದೆ ಇದೆ. ಆ ವಿಶೇಷತೆಯನ್ನು ನೋಡಿ ಬಾಬಾ ಮಾಲೆ ಜಪಿಸ್ತಾರೆ. कोई भी बच्चा विशेष ना हो यह नहीं है. ಯಾವ ಮಕ್ಕಳು ಸಹಿತ ಇವರು ವಿಶೇಷ ಇಲ್ಲ ಅನ್ನುವಂಥ ಮಕ್ಕಳೇ ಇಲ್ಲ. ನಯ್ಯ ಹರ್ ಬಚ್ಚ ವಿಶೇಷ. ಪ್ರತಿ ಒಂದು ಬಾಬನ ಮಕ್ಕಳು ಸಹಿತ ವಿಶೇಷ ಮಕ್ಕಳು. ಬಾಬನ ದೃಷ್ಟಿ ನೋಡಿ, बाप कभी एक बच्चे को भी भूलता नहीं, तो सभी अपने को विशेष आत्मा है और विशेष कार्य के लिए निमित्त है. ऐसे समझ के आगे बढ़ते चलो. ಆದ್ರಿಂದ ಪ್ರತಿಯೊಬ್ಬರು ಸಹಿತ ಬಾಬಾ ಎಂದೆಂದಿಗೂ ಒಂದು ಮಗುವನ್ನು ಸಹಿತ ಮರೆಯುವುದಿಲ್ಲ. ನೀವು ಎಲ್ಲಾದರೂ ಇರಿ, ಬಾಬಾ ಮಾತ್ರ ಮರೆಯುವುದಿಲ್ಲ. ಆದ್ರಿಂದ ಸಬಿ ಅಪನೇಕು. ಆದ್ರಿಂದ ಪ್ರತಿಯೊಂದು ಮಕ್ಕಳು ಯಾಕೆ ಒಂದು ಮಗುವನ್ನು ಮರೆಯುವುದಿಲ್ಲ? ಪ್ರತಿ ಒಂದು ಮಕ್ಕಳು ವಿಶೇಷ ಮಕ್ಕಳು. ಆ ವಿಶೇಷ ನಜರ್ನಿಂದ ಬಾಬಾ ಮಕ್ಕಳನ್ನ ನೋಡ್ತಾ ಇರ್ತಾರೆ. ಬಾಪ್ ದಾದಾಕ್ಕೆ ಬಾಬರವರಿಗೆ ಪ್ರತಿಯೊಬ್ಬರು ಪ್ರಿಯರು, ಪ್ರತಿಯೊಬ್ಬರು ವಿಶೇಷಾತ್ಮಗಳು, ಪ್ರತಿಯೊಬ್ಬರನ್ನು ಬಾಬಾ ನೆನಪಲ್ಲಿಟ್ಕೊಂಡಿರ್ತಾರೆ. ಆದ್ರಿಂದ ಈಗ ನಾವೇನ್ ಮಾಡಬೇಕು? ತೋ ಸಬಿ ಅಪನೇಕು, ನಾನು ವಿಶೇಷ ಆತ್ಮ ಅಂತ ತಿಳ್ಕೊಳ್ಳಿ, ವಿಶೇಷ ಕಾರ್ಯಕ್ಕೋಸ್ಕರ ನಾನು ನಿಮಿತ್ತ ಆಗಿದ್ದೀನಿ ಅಂತ ತಿಳ್ಕೊಂಡು ಮುಂದುವರಿತಾ ಇರಿ. ಅಚ್ಚಾ, ಓಂ ಶಾಂತಿ. ಶುಕ್ರಿಯಾ ಬಾಬಾ. ಬಾಬನ ಮುರಳಿ ನೋಡಿ ಹೆಂಗಿದೆ. ಏನರ್ಥ ಆಯ್ತು ಈಗ? ತಂದೆಯ ಸಮಾನ ಆಗುವ ಸಹಜ ಪುರುಷಾರ್ಥ ಏನು? ಆಜ್ಞಾಕಾರಿಯಾಗಿ ನಡಿಬೇಕು. ನಾವು ಆಜ್ಞಾಕಾರಿಯಾಗಿದ್ದರೆ ಮುಗೀತು. अच्छा, ಇವತ್ತಿನ ವರದಾನ, सदा रूहानी स्थिति में रह दूसरों की भी रूह को देखने वाले रूहानी रूहे गुलाब भवा. सदा ಆತ್ಮಿಕ ಸ್ಥಿತಿಯಲ್ಲಿದ್ದು, ಸದಾ ಆತ್ಮಿಕ ಸ್ಥಿತಿಯಲ್ಲಿದ್ದು ಮತ್ತೊಬ್ಬರನ್ನು ಸಹ ಆತ್ಮ ಅಂತ ನೋಡುವ ಆತ್ಮಿಕ ಗುಲಾಬಿ ಆಗಿರಿ. ಆತ್ಮಿಕ ಗುಲಾಬಿ ಆಗಿರಿ. ಸದಾ ಆತ್ಮಿಕ ಸ್ಥಿತಿಯಲ್ಲಿದ್ದು ಅನ್ಯರನ್ನು ಆತ್ಮ ಎಂದು ನೋಡುವ ಆತ್ಮಿಕ ಗುಲಾಬಿ ಆಗಿರಿ. ಆತ್ಮಿಕ ಗುಲಾಬಿ ಅಂದರೆ ಅರ್ಥ ಜಿಸ್ಮೆ ಸದಾ ರೂಹಾನಿ ಖುಷುಬು ಹೋ. ಯಾರ ಬಳಿ ಸದಾ ಆತ್ಮಿಕ ಖುಷುಬು ಇದೆನೋ ಅವರೇ ಆತ್ಮಿಕ ಗುಲಾಬಿಗಳು. ಗುಲಾಬಿ ಅಂದ ಕೂಡಲೇ ಸುಗಂಧ ನೆನಪಾಗ್ತದಲ್ಲ, ಘಮ ಘಮ. ಅದೇ ರೀತಿ ನಾವು ಆತ್ಮಿಕ ಗುಲಾಬಿಗಳು. ನಮ್ಮ ಹತ್ರ ರೂಹಾನಿ ಖುशबू वाले जहाँ भी देखेंगे, जिसको भी देखेंगे, रूह को देखेंगे, शरीर को नहीं. ಆತ್ಮಿಕ ಗುಲಾಬಿಗಳು ಎಲ್ಲೇ ಹೋಗ್ಲಿ, ಯಾರನ್ನೇ ನೋಡ್ಲಿ, ಅವ್ರ ದೇಹ ನೋಡಂಗಿಲ್ಲ, ಆತ್ಮವನ್ನೇ ನೋಡ್ತಾರೆ. ತೋ ಸ್ವಯಂ ಬಿ ಸದಾ ರೂಹಾನಿ ಸ್ಥಿತಿ ಮೇ ರಹೋ. ತಾವು ಸದಾ ಕಾಲಕ್ಕೂ ಆತ್ಮಿಕ ಸ್ಥಿತಿಯಲ್ಲಿರಿ, ಮತ್ತೊಬ್ಬರನ್ನು ಸಹ ಆತ್ಮ ಎಂದು ನೋಡಿರಿ. ಜೈಸೆ ಬಾಪ ಊಂಚೆ ಊಂಚಾ ಹೈ, ಬಾಬಾ ಎಷ್ಟು ಶ್ರೇಷ್ಠ ಅತಿ ಶ್ರೇಷ್ಠ, ಐಸೆ ಉಸ್ಕಾ ಬಗೀಚಾ ಬಿ ಊಂಚೆ ಊಂಚಾ ಹೈ. ಬಾಬಾ ಶ್ರೇಷ್ಠ ಅತಿ ಶ್ರೇಷ್ಠ, ಅವನ ಹೂತೋಟನೂ ಸಹಿತ ಅಷ್ಟೇ ಶ್ರೇಷ್ಠ. ಜಿಸ್ ಬಗೀಚೆ ಕಾ ವಿಶೇಷ ಶೃಂಗಾರ ರೂಹೆ ಗುಲಾಬ್ ಆಪ್ ಬಚ್ಚೆ ಹೂ. ತೋಟದಲ್ಲಿ ವಿಶೇಷ ಶೃಂಗಾರ ಯಾವುದು? ಹೂವ, ಗುಲಾಬಿ ಹೂವ. ಅದೇ ರೀತಿ ಬಾಬರವರ ಚೈತನ್ಯ ತೋಟ ಇದು ಹೂತೋಟ. ಇಲ್ಲಿ ಶೃಂಗಾರ ಆಗಿರುವಂತಹ ವಿಶೇಷ ಶೃಂಗಾರ, ಬಾಬನ ತೋಟಕ್ಕೆ ವಿಶೇಷ ಶೃಂಗಾರ ಆಗಿರುವಂತಹ ಆತ್ಮಿಕ ಗುಲಾಬಿ ನಾವು ಮಕ್ಕಳು. ಆಪಕ್ಕೆ ರೂಹಾನಿ ಖುशबू ಅನೇಕ ಆತ್ಮೋಂ ಕಾ ಕಲ್ಯಾಣ ಕರ್ನೆ ವಾಲಿ ಹೈ. ನಾವು ಆತ್ಮದಿಂದ ಹೊರಬರುವ ಆತ್ಮೀಯತೆಯ ಒಂದು ಖುशबू ಅನೇಕ ಆತ್ಮಗಳನ್ನು ಕಲ್ಯಾಣ ಮಾಡುವಂಥದ್ದಾಗಿದೆ. ಆದ್ದರಿಂದ ಸ್ಲೋಗನ್ ಏನಾಯಿತು? ಸದಾ ಆತ್ಮಿಕ ಸ್ಥಿತಿಯಲ್ಲಿದ್ದು ಅನ್ಯರನ್ನು ಆತ್ಮ ಅಂತ ನೋಡುವ ಆತ್ಮಿಕ ಗುಲಾಬಿ ಆಗಿರಿ. ಸ್ಲೋಗನ್, ಮರ್ಯಾದಾ ತೋಡ್ಕರ್ ಕಿಸಿ ಕೋ ಸುಖ ದಿಯಾ ತೋ ವಹ ಭಿ ದುಃಖ ಕೆ ಖಾತೆ ಮೇ ಜಮಾ ಹೋ ಜಾಯೇಗಾ. ಮರ್ಯಾದೆಯನ್ನ ತೊರೆದು ಅನ್ಯರಿಗೆ ಸುಖವನ್ನ ಕೊಟ್ರೆ ಅದು ಸಹ ದುಃಖದ ಖಾತೆಯಲ್ಲಿ ಜಮವಾಗುತ್ತದೆ. ಮರ್ಯಾದೆಯನ್ನ ತೊರೆದು ಅನ್ಯರಿಗೆ ಸುಖ ಕೊಟ್ರೆ, ನೀತಿ ನಿಯಮ ಮರ್ಯಾದೆ ಶ್ರೀಮತ ಇದನ್ನ ಬಿಟ್ಟು ಅನ್ಯರಿಗೆ ಸುಖ ಕೊಟ್ರೆ ಅದು ಸಹ ದುಃಖದ ಖಾತೆಯಲ್ಲಿ ಜಮಾ ಆಗುತ್ತದೆ. ಎಷ್ಟು ಸ್ಟ್ರಾಂಗ್ ಇದೆ ಸ್ಲೋಗನ್. ಸರಿ,
ಇವತ್ತಿನ ಸ್ವಮಾನ, ನಾನು ಆತ್ಮ ದಯಾಹೃದಯಿ ಆಗಿದ್ದೇನೆ. ನಾನು ಆತ್ಮ ದಯಾಹೃದಯಿ ಆಗಿದ್ದೇನೆ. ಇವತ್ತಿನ ಸ್ವಮಾನಕ್ಕೂ ಇವತ್ತಿನ ಮುರಳಿಗೂ ಸಂಬಂಧ ಇದೆ. ಯಾಕೆಂದ್ರೆ ಎಲ್ಲ ನಮ್ಮ ಹತ್ರ ಖಜಾನೆ ಸ್ಟಾಕ್ ಇರಬೇಕು, ಮತ್ತೆ ದಾತನ ಮಕ್ಕಳಾಗಿ ನಾವೆಲ್ಲರಿಗೂ ಕೊಡಬೇಕು ಅಲ್ವಾ. स्टॉक अपने पास जमा होगा उतना ही दाता बन सकेंगे. दाता के बच्चे हैं ना, दाता बन जो आत्माओं को जो चाहिए वो देते रहो. ನೀವು ದಾತ ಆಗಿ ಬೇರೆಯವ್ರು ಕೊಡ್ಬೇಕಾದ್ರೆ ನಮ್ಮ ಹೃದಯ ಹೆಂಗಿರ್ಬೇಕು? ದಯಾ ಹೃದಯ ಇದ್ರೆ ದಾತ ಆಗ್ಲಿಕ್ಕಾಗ್ತದೆ. ಆದ್ರಿಂದ ಇವತ್ತಿನ ಸ್ವಮಾನ, ನನ್ನ ಆತ್ಮ ದಯಾ ಹೃದಯಿ. ಅಚ್ಚಾ, ಓಂ ಶಾಂತಿ. ಬಾಬನಿಗೆ ಮುಬಾರಕ್ ಹೇಳಿ. ಮುಬಾರಕ್ ಮುಬಾರಕ್ ಬಾಬಾ, ಮುಬಾರಕ್ ಹೋ. ಓಂ ಶಾಂತಿ. मधुबन के बाबा, मधुबन के बाबा मुरली वाले, आपका क्या कहना, आपका क्या कहना. मधुबन के बाबा मुरली वाले, आपका क्या कहना, आपका क्या कहना. लाखों दिलों के आप उजाले, आपका क्या कहना, आपका क्या कहना. मधुबन के बाबा मुरली वाले, आपका क्या कहना, आपका क्या कहना. कितनों को आपने राह दिखाई, राह दिखाई हो, राह दिखाई हो. कितनों की आपने बिगड़ी बनाई, बिगड़ी बनाई हो, बिगड़ी बनाई हो. सबसे अनोखे, सबसे अनोखे, सबसे निराले, आपका क्या कहना, आपका क्या कहना. मधुबन के बाबा मुरली वाले, आपका क्या कहना, आपका क्या कहना. आप हैं हम सबके भाग्य विधाता, भाग्य विधाता हो, भाग्य विधाता हो. आपकी तुलना में कोई न आता, कोई न आता हो. कोई न आता हो. माटी को सोना, माटी को
सोना कर देने वाले, आपका क्या कहना, आपका क्या कहना। मधुबन के बाबा मुरली वाले, आपका क्या कहना, आपका क्या कहना। आपने एक हमें अचरज दिखाया, अचरज दिखाया हो, अचरज दिखाया हो। आबू की भूमि को तीर्थ बनाया, तीर्थ बनाया हो, तीर्थ बनाया हो। पर्वत पे स्वर्ग, पर्वत पे स्वर्ग उतारने वाले, आपका क्या कहना, आपका क्या कहना। मधुबन के बाबा मुरली वाले, आपका क्या कहना, आपका क्या कहना। लाखों दिलों के आप उजाले, आपका क्या कहना, आपका क्या कहना। मधुबन के बाबा मुरली वाले, आपका क्या कहना, आपका क्या कहना। ओम शांति, ओम शांति।